ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮರಜನೋನ್ಮತ್ಯಭೂತ್ಯರ್ಪಕಾಯ क्षित्याम् अत्यल्पवृत्त्येष्वपि कुजनकृतौ ध्वस्य भूत्याजकाय कर्त्रे धर्त्रे धहर्त्रे हयमुखहरये मुद्रपात्रे नमस्ते तस्मै कस्मैचिदस्मन्मनसि धृतकथा विस्मृतौ स्मारकाय तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट्यचक्रवर्तिनं श्रीगुरुभ्यो नमः। 132 यदुच्चस्य न नीचैक्यं यतः सच्च न बाध्यते अतोऽधिकरणेऽस्मिंश्च मिथ्यात्वादेः कदापि नाम्। ಜೀವಬ್ರಹ್ಮರಿಗೆ ಐಕ್ಯವನ್ನು ಹೇಳಲಿಕ್ಕೆ ಬರೋದಿಲ್ಲ. ಅಭೇದವನ್ನೇ ಇತರರು ಹೇಳ್ತಾರೆ, ಆದರೆ ಭೇದವನ್ನೇ ಹೇಳಬೇಕು ಅನ್ನೋದನ್ನು ಸೂತ್ರಕಾರರು ತಿಳಿಸಿಕೊಟ್ಟಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸತ್ವಾಚ್ಚ ಅವರಸ್ಯ ಅಂತ ಒಂದು ಬ್ರಹ್ಮಸೂತ್ರ. ಆ ಸತ್ವಾಚ್ಚ ಅವರಸ್ಯ ಎಂಬತಕ್ಕಂಥ ಸೂತ್ರದಲ್ಲಿ ಪರಮಾತ್ಮನಿಗಿಂತ ವ್ಯತಿರಿಕ್ತ ಭಿನ್ನವಾದದ್ದು ಪ್ರಧಾನಾದಿಗಳು, ಅಭಿಮಾನಿಯಾಗಿರ್ತಕ್ಕಂಥ ದೇವತೆಗಳು ಎಂಬುದಾಗಿ ಹೇಳಿದ್ದಾರೆ. ಆದ್ದರಿಂದ ಪರಮಾತ್ಮ ಅವನು ಉಚ್ಚ, ಉಳಿದವರೆಲ್ಲರೂ ಕೂಡ ನೀಚರಾಗಿದ್ದಾರೆ. ಉಚ್ಚರಿಗೂ ನೀಚರಿಗೂ ಐಕ್ಯ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಉತ್ತಮನಾದವನು ಅಧಮನಾದವನು ಇಬ್ಬರು ಒಂದಾಗಲಿಕ್ಕೆ ಹೇಗೆ ಸಾಧ್ಯ? ಆದ್ದರಿಂದ ಬ್ರಹ್ಮಸೂತ್ರದಲ್ಲಿ ಸತ್ವಾಚ್ಚ ಅಂತ ಪರಮಾತ್ಮನಿಗೆ ಸತ್ವವನ್ನು ಹೇಳಿದ್ದಾರೆ. ಸತ್ವ ಅಂದರೆ ಇರುವಿಕೆ ಅಂತ ಅರ್ಥ ಅಲ್ಲ. ಲೋಕದಲ್ಲಿ ನಾವು ವ್ಯವಹಾರ ಮಾಡುತ್ತೇವೆ, ಮಕ್ಕಳಿದ್ರೂ ಕೂಡ ಕೆಲವೊಂದು ಬಾರಿ ಮಕ್ಕಳಿಲ್ಲ ಅಂತ ಹೇಳ್ಕೊಳ್ತೇವೆ. ಯಾಕಿಲ್ಲ? ಅವರಲ್ಲಿ ಸತ್ವ ಇಲ್ಲ. ಅವರು ಯಾವ ರೀತಿಯಲ್ಲಿ ಬದುಕಬೇಕಾಗಿತ್ತೋ ಆ ರೀತಿಯಲ್ಲಿ ಬದುಕ್ತಾ ಇಲ್ಲ. ತಂದೆ ತಾಯಿಗಳಿಗೆ ವಿಧೇಯರಾಗಿಲ್ಲ. ಆವಾಗ ತಂದೆ ತಾಯಿಗಳೇ ಹೇಳ್ಕೊಳ್ತಾರೆ ನಮ್ಮ ಮಕ್ಕಳಿಲ್ಲ ಅಂತ. ಹಾಗಾದರೆ ಇರುವಿಕೆ ಬದುಕಿರುವಿಕೆ ಅಲ್ಲ, ಹೇಗಿರಬೇಕೋ ಹಾಗೇ ಅಂತ. ಹಾಗೆಯೇ ಭಗವಂತ ಅವನು ಸತ್ವಪೂರ್ಣ, ಅಂದರೆ ಅವನಲ್ಲಿ ಎಲ್ಲ ವಿಧವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಎಂಬತಕ್ಕಂಥದ್ದಿದೆ, ಅದು ಸತ್ವ. ಆದ್ದರಿಂದ ಅಷ್ಟೇ ಅಲ್ಲ, ಅವರಸ್ಯ ಸತ್ವಾಚ್ಚ. ಅವರ ಅಂತಂದರೆ ಪರಮಾತ್ಮನಿಗಿಂತ ಕೆಳಗಿರುವಂತಹ ನಿಕೃಷ್ಟವಾದ ಪದಾರ್ಥಗಳು ಇದೆ. ಸೂತ್ರಕಾರ ಹೇಳಿದ್ದಾರೆ. ಅಂದರೆ ಪರಮಾತ್ಮ ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಶ್ರುತ್ಯರ್ಥ ಆಗಿದ್ದರೆ, ಇನ್ನೊಬ್ಬರು ಇಲ್ಲ ಅಂತಾಗಿದ್ದರೆ ಆವಾಗ ಅಭೇದವನ್ನು ಹೇಳ್ಬೋದಾಗಿತ್ತು, ಒಂದೇ ಇರೋದು. ಆದರೆ ಅವರಸ್ಯ ಸತ್ವಾಚ್ಚ, ನೀಚ ಪದಾರ್ಥಗಳು ಇದೆ ಎಂಬುದಾಗಿ ಸೂತ್ರಕಾರರು ಹೇಳಿದ್ದಾರೆ. ನೀಚ ಪದಾರ್ಥಗಳಿಗೆ ಅಸ್ತಿತ್ವವನ್ನು ಒಪ್ಪಿ ಅವುಗಳಿಗೆ ಅಭೇದವನ್ನು ಹೇಳಲಿಕ್ಕೆ ಬರುತ್ತಾ? ಇಲ್ಲ. ಆದ್ದರಿಂದ ಸತ್ವ ಎಂಬತಕ್ಕಂತಹ ಶಬ್ದದಿಂದ ಅವರ ಪದಾರ್ಥಗಳಿಗೆ ಅಸ್ತಿತ್ವವನ್ನು ಹೇಳಿದ್ದಾರೆ. ಪರಮಾತ್ಮನಲ್ಲಿ ಉತ್ಕೃಷ್ಟತ್ವ ಇದೆ. ಅಂದರೆ ಅವರ ಪದಾರ್ಥಗಳಿಗೂ ಉತ್ಕೃಷ್ಟ ಪದಾರ್ಥಕ್ಕೂ ಐಕ್ಯ ಎಂಬತಕ್ಕಂಥದ್ದು ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದಾಗಿ ಅಷ್ಟೇ ಅಲ್ಲ, ಯತಃ ಸಚ್ಚ ನಬಾಧ್ಯತೆ, ಯಾವುದು ಸತ್ ಆಗಿದೆಯೋ ಅದಕ್ಕೆ ಬಾಧ ಎಂಬತಕ್ಕಂಥದ್ದಿಲ್ಲ. ಇದಂ ರಜತಂ ಅಂತ ರಜತ ತೋರುತ್ತೆ, ಆದರೆ ಆ ರಜತ ಸತ್ಯ ಅಲ್ಲ. ಆದ್ದರಿಂದಾಗಿ ಅದಕ್ಕೆ ಬಾಧ ಇದೆ. ಅದೇ
ಇದಂ ಪುಸ್ತಕಂ ಜ್ಞಾನ ಬಂತು, ಇದಕ್ಕೆ ಬಾಧೆ ಇಲ್ಲ. ಹಾಗಾದರೆ ಈ ಪುಸ್ತಕ ಎಂಬತಕ್ಕಂಥದ್ದು ಸತ್ಯ ಆಗಿದೆ. ಹಾಗಾದರೆ ಯಾವುದು ಸತ್ಯವೋ ಅದಕ್ಕೆ ಬಾಧ ಎಂಬತಕ್ಕಂಥದ್ದು ಇರೋದಿಲ್ಲ. ಹೀಗೆ ಯತಃ ಸಚ್ಚ ನ ಬಾಧ್ಯತೆ ಅಂತ, ಯಾವುದು ಸತ್ತಾಗಿದೆಯೋ ಅದಕ್ಕೆ ಬಾಧೆ ಇಲ್ಲ. ಭಗವಂತನಿಗಿಂತ ಅವರವಾದ ಪ್ರಧಾನಾದಿಗಳಿದೆ, ಪ್ರಧಾನಾದಿಗಳು ಸತ್ತಾಗಿದೆ, ಸತ್ತಾದದ್ದಕ್ಕೆ ಬಾಧೆ ಇಲ್ಲ. ಬಾಧೆ ಇಲ್ಲ ಅಂತಂದರೆ ಅದು ಪಾರಮಾರ್ಥಿಕ ಅಂತಾಯಿತು, ಯಥಾರ್ಥ ಅಂತಾಯಿತು. ಆದ್ದರಿಂದಾಗಿ ಅಸ್ಮಿನ್ ಅಧಿಕರಣೇ ಮಿಥ್ಯಾತ್ವಾದೇಹೇ ಕಥಾಪಿ ನಾ, ಈ ಸತ್ವಾಚ್ಚ ಅವರಸ್ಯ ಎಂಬತಕ್ಕಂತಹ ಸೂತ್ರದಲ್ಲಿ ಮಿಥ್ಯಾತ್ವವನ್ನು ಹೇಳಿದ್ದಾರೆ ಎಂಬುದಾಗಿ ಹೇಳಲಿಕ್ಕೆ ಬರೋಗಿಲ್ಲ. ಯಾಕೆ ಸತ್ವವನ್ನು ಹೇಳಿದ್ದಾರೆ. ಸತ್ವವನ್ನು ಹೇಳಿದ ಮೇಲೆ ಅದು ಬಾಧರಹಿತವಾದದ್ದು, ಅಬಾಧ್ಯ ಅಂತಾಯಿತು. ಅಬಾಧ್ಯವಾದದ್ದು ಸತ್ಯವೇ ಆಗಿದೆ. ಸತ್ವವನ್ನು ಹೇಳಿದ್ದಾರೆ, ಅದು ಸತ್ ಅಂತಾಯಿತು. ಸತ್ ಅಂತಂದರೆ ಅಬಾಧ್ಯ ಅಂತಾಯಿತು. ಅಬಾಧ್ಯ ಅಂತಂದಮೇಲೆ ಮಿಥ್ಯಾ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದಾಗಿ ಜೀವಬ್ರಹ್ಮರಿಗೆ ಭೇದ ಇದೆ ಎಂಬುದಾಗಿ ಸಿದ್ಧವಾಗುತ್ತೆ. ನೀಚ ಅಂತ ಹೇಳಿದ್ರಿಂದ ಹೌದು, ಅದನ್ನೇ ಹೇಳ್ತಾರೆ. ನೀಚ ಉಚ್ಚ ಐಕ್ಯ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಹೇಳ್ತಾರೆ ನೀಚತ್ವ ಉಚ್ಚತ್ವ ಇದೆಲ್ಲವೂ ಕೂಡ ಮಿಥ್ಯಾ ಅಂತ ಹೇಳ್ತಾರೆ. ಭಗವಂತನಲ್ಲಿರುವಂತಹ ಉತ್ಕೃಷ್ಟತ್ವ ಅದು ಮಿಥ್ಯ, ಜೀವರಲ್ಲಿರುವಂತಹ ನೀಚತ್ವ ಅದು ಮಿಥ್ಯ. ಅದಕ್ಕೆ ಹೇಳ್ತಾ ಇದ್ದಾರೆ ಇದು ಸತ್ ಅಂತಾದ್ಮೇಲೆ ಬಾಧ ಇದ್ದರೆ ಮಿಥ್ಯಾ ಅಂತ ಹೇಳಬೇಕಾಗಿದೆ. ಬಾಧ ಇಲ್ಲ, ಅದರಿಂದ ಮಿಥ್ಯಾ ಅಂತ ಹೇಳಲಿಕ್ಕೆ ಬರಲ್ಲ. ಯತ್ ಯಾವ ಕಾರಣದಿಂದ ಉಚ್ಚಸ್ಯ ಶ್ರೇಷ್ಠವಾದುದಕ್ಕೆ ನೀಚೈಕ್ಯಂ ನೀಚ ಪದಾರ್ಥದಿಂದ ಅಭೇದವು ನ ಇಲ್ಲವೋ, ಯತಃ ಚ ಯಾವ ಕಾರಣದಿಂದ ಸತ್ ಸತ್ಯವಾದ ಪದಾರ್ಥವು ನ ಬಾಧ್ಯತೆ ಬಾಧಿಸಲ್ಪಡುವುದಿಲ್ಲವೋ, ಅತಃ ಆ ಕಾರಣದಿಂದ ಅಸ್ಮಿನ್ ಅಧಿಕರಣೇ ಚ ಈ ಸತ್ವಾಚ್ಚ ಅವರಸ್ಯ ಎಂಬತಕ್ಕಂಥ ಅಧಿಕರಣದಲ್ಲಿಯೂ ಕೂಡ ಮಿಥ್ಯಾತ್ವಾದೇಹೇ ಮಿಥ್ಯಾತ್ವ ಮತ್ತು ಅಭೇದ ಇವುಗಳಿಗೆ ಕಥಾಪಿ ನ ವಿಚಾರವೇ ಇಲ್ಲ, ಅವುಗಳ ವಿಷಯವನ್ನು ಹೇಳೇ ಇಲ್ಲ. ಯತ್ ಯಾವ ಕಾರಣದಿಂದ ಉಚ್ಚಸ್ಯ ಶ್ರೇಷ್ಠವಾದಂತಹ ವಸ್ತುವಿಗೆ ನೀಚೈಕ್ಯಂ ನೀಚವಾದ ನಿಕೃಷ್ಟವಾದ ಪದಾರ್ಥದಿಂದ ಐಕ್ಯವು ಇಲ್ಲವೋ, ನೀಚೈಕ್ಯಂ ನ ಇಲ್ಲವೋ, ಯತಶ್ಚ ಯಾವ ಕಾರಣದಿಂದ ಸತ್ ಸತ್ಯವಾದ ಪದಾರ್ಥವು ನ ಬಾಧ್ಯತೆ ಬಾಧಿಸಲ್ಪಡುವುದಿಲ್ಲವೋ, ಅತಃ ಆ ಕಾರಣದಿಂದ ಅಸ್ಮಿನ್ ಅಧಿಕರಣೇ ಚ ಈ ಅಧಿಕರಣದಲ್ಲಿಯೂ ಕೂಡ ಮಿಥ್ಯಾತ್ವಾದೇಹೇ ಮಿಥ್ಯಾತ್ವ ಮತ್ತು ಐಕ್ಯಗಳಿಗೆ ಕಥಾಪಿನ ಯಾವ ಅವಕಾಶವೂ ಇಲ್ಲ, ಅದರ ವಿಚಾರವೇ ಇಲ್ಲ. ಸತ್ವಾಚ್ಚ ಅವರಸ್ಯ ಅಂತ ಅಧಿಕರಣ ಮುಂದೆ ಹೇಳ್ತಾರೆ. ಯತ್ ಅಂದರೆ ಯಸ್ಮಾತ್ ಅಂತ ಅರ್ಥ. ಯತ್ ಅಂತಿದೆ, ಯದುಚ್ಚಸ್ಯ ಅಂತ ಯತ್ ಅಂತಿದೆ ಹೇಳಿದ್ದಾರೆ. ಯತಸತ್ವಾಚಾವರಸ್ಯ ಇತಿ ಸತ್ತಾಂ ವಕ್ತಿ ಇತರಸ್ಯ ಚ. ಯತ್ ಅಂದರೆ ಯಸ್ಮಾತ್ ಅಂತ ಅರ್ಥ. ನೀಚೈಕ್ಯಂ ಅಂದರೆ ನೀಚಾದೈಕ್ಯಂ. ನೀಚೈಕ್ಯ ಅಂತಂದರೆ ನೀಚರಾದವರಿಂದ ಐಕ್ಯ ಅಂತ. ಯತಃ ಪುನಃ ಯಸ್ಮಾತ್ ಅಂತ ಅರ್ಥ. ಅತಃ ತಸ್ಮಾತ್ ಕಾರಣಾತ್ ಮಿಥ್ಯಾತ್ವಾದೇಹೇ ಇತ್ಯತ್ರ ಆದಿಪದೇನ ಅಭೇದಗ್ರಹಣಂ. ಮಿಥ್ಯಾತ್ವ ಆದಿ ಅಂತಿದೆ. ಮಿಥ್ಯಾತ್ವದ ಕಥಾ ವಿಚಾರ ಇಲ್ಲ. ಆದಿ ಶಬ್ದದಿಂದ ಅಭೇದ, ಅಭೇದಕ್ಕೆ ಅವಕಾಶ ಇಲ್ಲ, ಅಭೇದದ ವಿಚಾರವೂ ಇಲ್ಲ. ಜಗತಃ ಸತ್ವಕಥನಾತ್ ಮಿಥ್ಯಾತ್ವಂ ಅರ್ಥಃ ನ. ಇಲ್ಲಿ ಜಗತ್ತಿಗೆ ಸತ್ವವನ್ನು ಹೇಳಿದ್ದಾರೆ. ಜಗತ್ತಿಗೆ ಸತ್ವವನ್ನು ಹೇಳ್ತಾ ಇರೋದ್ರಿಂದ ಜಗತ್ತು ಮಿಥ್ಯಾ ಅಂತ ಹೇಳಲಿಕ್ಕೆ ಬರಲ್ಲ. ಪ್ರಧಾನಾದಿಗಳಿಗೆ ಸತ್ವವನ್ನು ಹೇಳ್ತಾ ಇರೋದ್ರಿಂದ ಅದನ್ನು ಮಿಥ್ಯಾ ಅಂತ ಹೇಳೋದು ಹೇಗೆ? ಆದ್ದರಿಂದ
ಅವರಸ್ಯ ಅಂತ ಹೇಳಿದ್ದಾರೆ. ಹಾಗಾದರೆ ಅವರತ್ವವನ್ನು ಹೇಳಿದ್ದಾರೆ, ಅಭೇದ ಇದೆ. ಸತ್ವವನ್ನು ಹೇಳಿದ್ರಿಂದ ಮಿಥ್ಯಾತ್ವ ಇಲ್ಲ, ಅವರತ್ವವನ್ನು ಹೇಳಿರೋದ್ರಿಂದ ಅಭೇದ ಇಲ್ಲ. ಅದೇ ಹೇಳ್ತಾರೆ, ಅವರತ್ವ ಕಥನಾತ್ ಪ್ರಧಾನ ಅಪ್ರಧಾನಯೋ ಅಭೇದೋಪಿ ನ ಅರ್ಥ. ಅವರತ್ವವನ್ನು ಹೇಳಿದ್ದಾರೆ, ಪರಮಾತ್ಮ ಪ್ರಧಾನ, ಉಳಿದದ್ದು ಅಪ್ರಧಾನ. ಅವರ ಪ್ರಧಾನವು ಅಪ್ರಧಾನ. ಪ್ರಧಾನ ಅಂದರೆ ಪ್ರಕೃತಿ, ಅದು ಅಪ್ರಧಾನ, ಅದು ಅವರ. ಪರಮಾತ್ಮ ಅವನು ಪ್ರಧಾನ. ಪ್ರಧಾನ ಅಂತ ಲೋಕದಲ್ಲಿ ಯಾವುದನ್ನು ವ್ಯವಹಾರ ಮಾಡುತ್ತೇವೋ ಅದು ಅಪ್ರಧಾನ. ಪರಮಾತ್ಮ ಅವನನ್ನು ಪ್ರಧಾನ ಅಂತ ನಾವು ವ್ಯವಹಾರ ಮಾಡಲ್ಲ, ಆದರೆ ಅವನು ಪ್ರಧಾನ. ಪರಮಾತ್ಮ ಸರ್ವೋತ್ತಮ, ಉಳಿದೆಲ್ಲ ಪದಾರ್ಥಗಳು ಕೂಡ ಅಪ್ರಧಾನ. ಪ್ರಧಾನನಾದ ಪರಮಾತ್ಮನಿಗೂ ಪ್ರಧಾನ ಶಬ್ದವಾಚ್ಯವಾದ ಅಪ್ರಧಾನವಾದಂತಹ ಪ್ರಕೃತಿಗೂ ಅಭೇದ ಎಂಬತಕ್ಕಂಥದ್ದಿರಲಿಕ್ಕೆ ಸಾಧ್ಯವೇ ಇಲ್ಲ. ಅವರತ್ವ ಕಥನ ಸತ್ವಾಚ್ಚ ಅವರಸ್ಯ ಅಂತ ಅವರತ್ವವನ್ನು ಹೇಳಿರೋದ್ರಿಂದ ಪ್ರಧಾನ ಅಪ್ರಧಾನಯೋ ಅಭೇದ ಅಪಿ ನ ಅರ್ಥ. ಕಿಂತು ಬಹುವ್ರೀಹ್ಯಾಶ್ರಯಣೆ ಸ್ವತಂತ್ರ ಕಾರಣಾಂತರ ಭಾವ ತತ್ಪುರುಷಾಶ್ರಯಣೆ ಚ ಘಟೋ ನ ಇತಿವತ್ ಅನ್ಯಃ ಜೀವಾದಿಃ ನ ಇತ್ಯುಕ್ತೆ ಜೀವಭಿನ್ನಂ ಬ್ರಹ್ಮ ಉಚ್ಯತೆ ತಸ್ಯ ಭಾವ ಇತಿ ವ್ಯುತ್ಪತ್ತ್ಯ ಜೀವೇಶ್ವರ ಭೇದ ವ ಅರ್ಥ ಇತಿ ಭಾವ. ಹಾಗಾದರೆ ಬಹುವ್ರೀ ಸಮಾಸವನ್ನು ನಾವಿಟ್ಕೊಂಡ್ರೆ ಆವಾಗ ತದನನ್ಯತ್ವಂ ಅಂತ ಇದೆ. ತದನನ್ಯತ್ವಂ ಆರಂಭಣ ಶಬ್ದಾದಿಭ್ಯ ಅಂತಿರೋದು. ಅಲ್ಲಿ ತದನನ್ಯತ್ವ ಎಂಬುದಾಗಿ ಬಹುವ್ರೀ ಸಮಾಸವನ್ನು ಇಟ್ಕೊಂಡ್ಬಿಟ್ರೆ ಆವಾಗ ಪರಮಾತ್ಮನಿಗಿಂತ ಅನ್ಯವಾಗಿರ್ತಕ್ಕಂತಹ ಪ್ರಧಾನಕ್ಕಿಂತ ಅನ್ಯವಾಗಿರ್ತಕ್ಕಂತಹ ಸ್ವತಂತ್ರ ಕಾರಣ ಇದೆ ಅಂತ ಹೇಳದಂತೆ ಆಯಿತು. ಪ್ರಧಾನ ಕಾರಣ ಅದು ಸ್ವತಂತ್ರ ಕಾರಣ ಅಲ್ಲ. ಈ ಜಗತ್ತಿಗೆ ಪ್ರಧಾನ ಎಂಬತಕ್ಕಂಥದ್ದು ಕಾರಣ, ಆದರೆ ಪ್ರಧಾನ ಕಾರಣ ಆದರೆ ಅದು ಸ್ವತಂತ್ರವಾದ ಕಾರಣ ಅಲ್ಲ. ಹಾಗಾದರೆ ಅದಕ್ಕಿಂತ ಬೇರೆಯಾದದ್ದು ಇದೆ. ಯಾವುದು ಬೇರೆಯಾದದ್ದು ಅಂತಂದರೆ ಸ್ವತಂತ್ರನಾದ ಪರಮಾತ್ಮ. ಹಾಗಾದರೆ ಸ್ವತಂತ್ರ ಕಾರಣ ಇದೆ ಅಂತನ್ನೋದು ತದನ್ಯತ್ವ ಎಂಬತಕ್ಕಂಥ ಶಬ್ದದ ಅರ್ಥ ಆಯಿತು. ಹಾಗೇ ತತ್ಪುರುಷ ಆಶ್ರಯಣೆ ತತ್ಪುರುಷ ಸಮಾಸವನ್ನು ಇಟ್ಕೊಳ್ತೇವೆ ಅಂತಂದರೆ ಆವಾಗ ಘಟೋನ ವತ್ ಘಟೋನ ಅಂತ ಹೇಳದಂತೆ ಅನ್ಯನ ಅನನ್ಯ, ಅನ್ಯತ್ ನ ಅನನ್ಯ ಅಂತ ಹೇಳದಂತೆ ಆಯಿತು. ಆವಾಗ ಏನರ್ಥ ಆಯಿತು? ಅನ್ಯ ಜೀವಾದಿ ನ ಇತ್ಯುಕ್ತೆ ಪರಮಾತ್ಮನು ಅನನ್ಯ, ಅನ್ಯ ನ ಅಂತ, ಜೀವ ಅಲ್ಲ ಅಂತ. ಹಾಗಾದರೆ ಪರಮಾತ್ಮನು ಜೀವನಲ್ಲ ಅಂತ ಹೇಳದಂತಾಯಿತು. ಜೀವ ಅಲ್ಲ ಅಂದರೆ ಏನಾಯಿತು? ಜೀವ ಭಿನ್ನಂ ಬ್ರಹ್ಮ, ಜೀವನಿಗಿಂತ ಭಿನ್ನನಾಗಿದ್ದಾನೆ ಅಂತ ಹೇಳದಂತೆ ಆಯಿತು. ತಸ್ಯ ಭಾವ ಅನನ್ಯತಾ ತದನನ್ಯತ್ವಂ. ಅಲ್ಲ, ಎರಡು ಮಾಡ್ಬೋದು. ಎರಡು ಮಾಡಿದ್ರೆ ಎರಡೂ ಮಾಡಿದ್ರೂ ಕೂಡ ಅದು ತತ್ಪುರುಷಕ್ಕೆ ಶ್ರೇಷ್ಠತ್ವ ಇದೆ. ಸಮಾಸ ಘಟಕ ಪದದ ಅರ್ಥ ಪ್ರಧಾನವಾಗಿದೆ. ಬಹುವ್ರೀಯಲ್ಲಿ ಅದು ಸಮಾಸ ಘಟಕವಲ್ಲದ ಪದಾರ್ಥ ಪ್ರಧಾನವಾಗಿರುತ್ತೆ. ಆದ್ದರಿಂದ ತತ್ಪುರುಷ ಸಮಾಸಕ್ಕೆ ಪ್ರಾಧಾನ್ಯ ಇದೆ. ಆದರೆ ಪ್ರಕೃತದಲ್ಲಿ ಎರಡೂ ರೀತಿಯಲ್ಲಿ ನೀವು ವಿಗ್ರಹ ಇಟ್ಕೊಳ್ರಿ, ಆದರೆ ಅರ್ಥ ಒಂದೇ ಅಲ್ಲ, ಬೇರೆ ಬೇರೆ. ಬಹುವ್ರೀ ಸಮಾಸ ಇಟ್ಕೊಂಡ್ರೆ ಆವಾಗ ಅದಕ್ಕಿಂತ ಬೇರೆಯಾದ ಕಾರಣ ಇದೆ ಅಂತ ಅರ್ಥ ಆಯ್ತು. ಅನ್ಯತ್ ಅಸ್ಯ ಅಸ್ತಿ ಅಂತ, ಇದಕ್ಕೆ ಅನ್ಯತ್ ಇದೆ, ಆದ್ದರಿಂದ ಇದು ಅನನ್ಯ ಅಂತ ಇಟ್ಕೊಂಡು ಅದಕ್ಕೆ ಬೇರೆ ಕಾರಣ ಇದೆ ಅಂತಾಯ್ತು. ಆಮೇಲೆ ತತ್ಪುರುಷವನ್ನು ಇಟ್ಕೊಳ್ತೀರಾ ಅಂತಂದರೆ ಆವಾಗ ಅದು ಅನ್ಯತನ ಅಂತಾಯ್ತು. ಅನ್ಯತನ ಅಂತಂದರೆ ಜೀವ ಅಲ್ಲ ಅಂತ. ಹಾಗಾದರೆ ಪರಮಾತ್ಮ ಜೀವ ಭಿನ್ನ ಎಂಬುದಾಗಿ ಹೇಳದಂತೆ ಆಯಿತು. ಕೊಡು ಅಂದಾಗ ಎರಡೂ ರೀತಿಯಿಂದಲೂ ಅಭೇದವನ್ನು ಹೇಳಲಿಕ್ಕೆ ಬರಲ್ಲ, ಮಿಥ್ಯಾತ್ವವನ್ನು ಹೇಳಲಿಕ್ಕೆ ಬರಲ್ಲ. ಹೌದು, ಸ್ವತಂತ್ರ ಕಾರಣ ಇದೆ. ಹೌದು,
ತಸ್ಯ ಭಾವಃ ಇತಿ ವ್ಯುತ್ಪತ್ಯ ತದನನ್ಯತ್ವಂ ಅಂದರೆ ತಸ್ಯ ಭಾವ ಅದರ ಧರ್ಮ ಅನ್ಯತ್ವ ಅನನ್ಯತ್ವ ಅಂತ ಅದು ಜೀವೇಶ್ವರ ಭೇದ ಅಂತ ಹೇಳದಂತೆ ಆಯಿತು. ಅಪ್ರಧಾನಸ್ಯ ಜಗತಃ ಸತ್ವಂ ಸಿದ್ಧಮಭೂನ್ಮಮ ಹೇತುಂ ಕರೋತಿ ಯದ್ವ್ಯಾಸಃ ತತ್ಸತ್ವಂ ಕೇನ ನೇಷ್ಯತೆ. ಅಪ್ರಧಾನವಾಗಿರ್ತಕ್ಕಂತಹ ಜಗತ್ತಿಗೆ ಸತ್ವ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ. ಯಾಕೆ ಅಂತಂದರೆ ಸತ್ವಾಚ್ಚ ಅವರಸ್ಯ ಅಂತ ಸೂತ್ರಕಾರರು ಸೂತ್ರವನ್ನು ಹೇಳಿದ್ದಾರೆ. ಹಾಗಾದರೆ ಅವರು ಸತ್ವಾಚ್ಚ ಅಂತ ಸತ್ವವನ್ನು ಹೇತು ಮಾಡಿದ್ದಾರೆ. ಸಾಧನೆ ಮಾಡಲಿಕ್ಕೆ ಭೇದವನ್ನು ಸಾಧನೆ ಮಾಡಲಿಕ್ಕೆ ಸತ್ವವನ್ನು ಹೇತು ಮಾಡಿದ್ದಾರೆ. ಆ ಸತ್ವ ಹೇತು ಮಾಡಬೇಕಾದ್ರೆ ಯಾವಾಗಲೂ ಹೇತು ಸಿದ್ಧವಾಗಿರಬೇಕು. ಪರ್ವತಃ ವನ್ನಿಮಾನ್ ಧೂಮಾತ್ ಅಂತ ಹೇಳ್ತೇವೆ ಅಂತಂದರೆ ಧೂಮ ಸಿದ್ಧವಾಗಿರಬೇಕು, ಕಾಣ್ತಾ ಇರಬೇಕು. ಅಂದರೆ ಪ್ರತ್ಯಕ್ಷ ಪ್ರಮಾಣದಿಂದ ಸಿದ್ಧವಾಗಿರ್ತಕ್ಕಂಥದ್ದನ್ನು ಹೇತು ಮಾಡ್ತೇವೆ. ಯಾವುದು ಕಣ್ಣಿಗೆ ಕಾಣ್ತಾ ಇಲ್ಲವೋ ಅದನ್ನು ನಾವು ಸಾಧನೆ ಮಾಡ್ತೇವೆ. ಧೂಮ ಕಾಣ್ತಾ ಇದೆ, ಸಿದ್ಧವಾಗಿದೆ, ಕಾಣ್ತಾ ಇರೋದ್ರಿಂದಲೇ ಸಿದ್ಧ ಆಗಿರೋದು, ಅದನ್ನು ಹೇತು ಮಾಡ್ತೇವೆ. ವನ್ಹಿ ಕಾಣ್ತಾ ಇಲ್ಲ, ಅದನ್ನು ಸಾಧನೆ ಮಾಡ್ತೇವೆ. ಹಾಗಾದರೆ ಯಾವುದು ಹೇತುವಾಗಿರುತ್ತೋ ಅದು ಸಿದ್ಧ ಆಗಿರಬೇಕು. ಇಲ್ಲಿ ಸೂತ್ರಕಾರರು ಅವರಸ್ಯ ಸತ್ವಾತ್ ಅಂತ ಹೇಳಿದ್ದಾರೆ. ಅವರಕ್ಕೆ ಸತ್ವ ಎಂಬತಕ್ಕಂಥದ್ದು ಸಿದ್ಧವಾಗಿದೆ ಅಂತ ಅದರ ಸತ್ವವನ್ನು ಒಪ್ಪಿಕೊಂಡು ಹೇತು ಮಾಡಿರೋದ್ರಿಂದಾಗಿ ನೀವು ಮಿಥ್ಯಾ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದರಿಂದ ಎಲ್ಲರೂ ಕೂಡ ಆ ಜಗತ್ತಿಗೆ ಸತ್ಯತ್ವವನ್ನು ಒಪ್ಪಲೇಬೇಕು, ಸತ್ವಾತ್ ಅಂತ ಹೇಳಿರೋದ್ರಿಂದ. ಒಂದು ವೇಳೆ ಅದರಲ್ಲಿ ಸತ್ವ ಇಲ್ಲ ಅಂತಾದರೆ ಸೂತ್ರಕಾರರು ಅದನ್ನು ಹೇತು ಮಾಡ್ತಾನೆ ಇರಲಿಲ್ಲ. ಏನು ಅದು ಹಿಂದೆ ಸೂತ್ರದಲ್ಲಿ ಕಾರಣವನ್ನು ಹೇಳಿದ್ದಾರೆ. ಅದಲ್ಲದೆ ಇನ್ನೊಂದು ಕಾರಣ ಅವರಸ್ಯ ಸತ್ವಾಚ್ಚ. ಅವರವಾದ ಪದಾರ್ಥಗಳಿಗೆ ಸತ್ವವೂ ಇದೆ, ಆದ್ದರಿಂದ ಜಗತ್ತು ಮಿಥ್ಯಾ ಅಲ್ಲ. ಮಿಥ್ಯಾದಿಂದ ಯಾವುದರ ಉತ್ಪತ್ತಿಯೂ ಇಲ್ಲ. ಮಿಥ್ಯಾ ಪದಾರ್ಥಗಳಿಂದ ಉತ್ಪತ್ತಿ ಆಗಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲದೇನೆ ಸತ್ವ ಪದಾರ್ಥ ಅವರವಾದ ಪದಾರ್ಥಗಳು ಸತ್ವವಾಗಿದೆ, ಆದ್ದರಿಂದಾಗಿ ಮಿಥ್ಯಾ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮಮ ನನಗೆ ಅಪ್ರಧಾನಸ್ಯ ಜಗತಃ ಅಪ್ರಧಾನವಾದಂತಹ ಜಗತ್ತಿಗೆ ಸತ್ವಂ ಸತ್ವವು ಸಿದ್ಧಮಭೂತ್ ಸಿದ್ಧವಾಯಿತು. ವ್ಯಾಸಃ ವೇದವ್ಯಾಸದೇವರು ಯತ್ ಯಾವ ಸತ್ವವನ್ನು ಹೇತುಂಕರೋತಿ ಹೇತುವನ್ನಾಗಿ ಮಾಡಿದ್ದಾರೋ ತತ್ಸತ್ವಂ ಅಂತಹ ಸತ್ವವು ಕೇನ ಯಾರಿಂದ ನೇಷ್ಯತೆ ಅಂಗೀಕಾರ ಮಾಡಲ್ಪಡುವುದಿಲ್ಲ. ಹೇತುವನ್ನಾಗಿ ಹೇಳಿದ್ದಾರೆ ಅಂದರೆ ಅದನ್ನು ಅಂಗೀಕಾರ ಮಾಡಲೇಬೇಕು. ಮಮ ನನಗೆ ಅಪ್ರಧಾನಸ್ಯ ಅಪ್ರಧಾನವಾದಂತಹ ಜಗತಃ ಜಗತ್ತಿಗೆ ಸತ್ವಂ ಸತ್ವವು ಸಿದ್ಧಂ ಅಭೂತ್ ಸಿದ್ಧವಾಯಿತು. ವ್ಯಾಸಃ ವೇದವ್ಯಾಸದೇವರು ಯತ್ ಯಾವ ಸತ್ವವನ್ನು ಹೇತುಂಕರೋತಿ ಹೇತುವನ್ನಾಗಿ ಮಾಡಿದ್ದಾರೋ ತತ್ ಅಂತಹ ಸತ್ವಂ ಸತ್ವವು ಕೇನ ಯಾರಿಂದ ನೇಷ್ಯತೆ ಅಂಗೀಕರಿಸಲ್ಪಡುವುದಿಲ್ಲ, ಅಂಗೀಕಾರ ಮಾಡಲೇಬೇಕು. ಅಸ್ಮದಭಿಮತಂ ಜಗತ್ಸತ್ಯತ್ವಮಪಿ ಅಸ್ಮಾದೇವ ಸೂತ್ರಾತ್ ಸಿದ್ಧಂ ಇತ್ಯಾಹ ಅಪ್ರಧಾನಸ್ಯ ಇತಿ ಅಂತ. ಇನ್ನು ನಮಗೆ ಅಭಿಮತವಾದದ್ದು ಜಗತ್ಸತ್ಯತ್ವ. ಆ ಜಗತ್ಸತ್ಯತ್ವವು ಕೂಡ ಸತ್ವಾಚ್ಚ ಅವರಸ್ಯ ಎಂಬತಕ್ಕಂಥ ಸೂತ್ರದಿಂದಲೇ ಸಿದ್ಧವಾಗುತ್ತೆ. ನಮಗೆ ಅಭಿಮತವಾದ ಇಷ್ಟವಾದ ಯಾವ ಜಗತ್ಸತ್ಯತ್ವ ಅದನ್ನು ಈ ಸೂತ್ರದಿಂದ ಹೇಳ್ತಾ ಇದ್ದಾರೆ ಅಂತ. ಅವರಾದ್ರಿಂದ ಅಭೇದ ಇಲ್ಲ ಅಂತ ಹೇಳಿದ್ರು, ಅಂದರೆ ಭೇದವು ಸಿದ್ಧ ಆಯಿತು. ಅದರ ಜೊತೆಯಲ್ಲಿ ಜಗತ್ಸತ್ಯತ್ವವು ಸಿದ್ಧವಾಗ್ತಾ ಇದೆ. ಯತ್ ಸತ್ವಂ ಹೇತು ಕರೋತಿ ಜಗತ್ಸೃಷ್ಟ್ಯುಪಪತ್ತೋ ಹೇತುತಯ ಅಸೂತ್ರಯತೆ ಜಗತ್ಸೃಷ್ಟಿ ಉಪಪನ್ನ ಅಪ್ರಧಾನ ಕರಣಾದಿ ಜಗತಃ ಸತ್ವಾತ್ ಇತಿ
ಸೂತ್ರಾರ್ಥ ಪರ್ಯಾಲೋಚನೆಯ ಕರಣಾದಿ ಜಗತ್ಸತ್ವಮೇವ ಸೃಷ್ಟ್ಯುಪಪತ್ತೌ ಹೇತುರುಕ್ತಃ ತಚ್ಚ ಮಿಥ್ಯಾತ್ವ ವಿರೋಧಿ ಪಾರಮಾರ್ಥಿಕ ಸತ್ವಮೇವ ಭವೇತ್ ಅನ್ಯಥಾ ಹೇತೋಃ ಸ್ವರೂಪಾಸಿದ್ಧಿ ಪ್ರಸಂಗಾದಿತಿ ಭಾವಃ. ಜಗತ್ತು ಸೃಷ್ಟವಾಗಿದೆ, ಅದು ಉಪಪನ್ನವಾಗುತ್ತೆ. ಜಗತ್ತಿನ ಸೃಷ್ಟಿ ಕೂಡುತ್ತೆ. ಮಾಯಾವಾದಿಗಳ ಮತದಲ್ಲಿ ಜಗತ್ತಿನ ಸೃಷ್ಟಿ ಕೂಡಲ್ಲ. ಯಾಕೆ ಕೂಡಲ್ಲ? ಈ ಪುಸ್ತಕ ಸತ್ಯವಾದರೆ ಈ ಪುಸ್ತಕವನ್ನು ಪ್ರಿಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ಸತ್ಯ ಅಂತಾದರೆ, ಘಟವು ಸತ್ಯ ಆಗಿದೆ ಅಂತಾದರೆ, ಸತ್ಯವಾದ ಘಟವನ್ನು ಕುಂಬಾರ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳ್ಬೋದು. ಶುಕ್ತಿರಜತ, ಈ ಶುಕ್ತಿರಜತವನ್ನು ಯಾರು ಸೃಷ್ಟಿ ಮಾಡಿದ್ರು? ಬರೀ ತೋರಿದ್ದಷ್ಟೇ, ಅದನ್ನು ಸೃಷ್ಟಿ ಮಾಡಲಿಲ್ಲ. ಹಾಗಾದರೆ ಭಗವಂತನು ಜಗತ್ತಿನ ಸೃಷ್ಟಿಯಾದಿ ವ್ಯಾಪಾರವನ್ನು ಮಾಡ್ತಾನೆ. ಜಗತ್ತಿನ ಸೃಷ್ಟಿ ಅದು ಕೂಡುತ್ತೆ, ಅದು ಸರಿ ಅಂತ ಹೇಳಬೇಕಾದ್ರೆ ಏನು ಹೇಳಿದ್ದಾರೆ ಅಂತಂದರೆ, ಈ ಅಪ್ರಧಾನವಾಗಿರ್ತಕ್ಕಂಥ ಕಾರಣವಾದಂಥ ಪ್ರಧಾನಾದಿಗಳು ಇದೆ ಅಂತ ಹೇಳಿದ್ದಾರೆ. ಜಗತ್ತನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಂತ ಸಮರ್ಥನೆ ಮಾಡಲಿಕ್ಕೆ ಜಗತ್ತಿನ ಸೃಷ್ಟಿ ಅಂತಕ್ಕಂಥದ್ದು ಯುಕ್ತ, ಒಪ್ಪಬೇಕು ಅಂತ ಹೇಳಬೇಕಾದ್ರೆ ಯಾಕೆ ಅಂತಂದರೆ, ಅಕ್ಕಿ ಬೇಳೆ ಈ ಎಲ್ಲ ಪದಾರ್ಥಗಳನ್ನು ಉಪಯೋಗ ಮಾಡಿಕೊಂಡು ಅಡಿಗೆ ತಯಾರು ಮಾಡಿದ್ದಾರೆ. ಅವಾಗೇನು ಹೇಳಬೇಕು? ಹಾಗಾದರೆ ಈ ಎಲ್ಲ ಕಾರಣಗಳು ಸತ್ಯವಾದದ್ದು, ಆದ್ದರಿಂದ ಅಡಿಗೆ ತಯಾರಾದದ್ದು ಸತ್ಯ, ಹೌದಲ್ವ? ಆದರೆ ಹಾವಾಗಿ ಕಂಡಿತು. ಆದರೆ ಆ ಹಾವು ಯಾವುದರಿಂದ ಸೃಷ್ಟಿಯಾಯಿತು? ಬರೀ ಕಂಡದ್ದಷ್ಟೇ. ಆ ಹಾವು ಸೃಷ್ಟಿಯಾಗಲಿಲ್ಲ, ಹಗ್ಗ ಸೃಷ್ಟಿಯಾಯಿತು. ಯಾವ ಹಗ್ಗವನ್ನು ನೋಡಿ ಹಾವು ಅಂತ ಅಂದ್ಕೊಂಡಿದ್ದೇವೆ, ಆ ಹಾವು ಸೃಷ್ಟಿಯಾದದ್ದಲ್ಲ, ಅದರ ಸೃಷ್ಟಿ ಕೂಡಲ್ಲ. ಯಾಕೆ? ಅದು ಮಿಥ್ಯ. ಹಾವು ಮಿಥ್ಯಾದ್ರಿಂದ ಹಾವಿನ ಸೃಷ್ಟಿ ಕೂಡಲ್ಲ. ಅದೇ ಹಾವು ಎಲ್ಲಿ ಕಾಣ್ತೋ ಹಗ್ಗದಲ್ಲಿ, ಆ ಹಗ್ಗ ಇದೆಯಲ್ಲ, ಅದರ ಸೃಷ್ಟಿ ಕೂಡುತ್ತೆ. ಆದ್ದರಿಂದ ಭಗವಂತನು ಮಾಡಿರುವಂಥ ಸೃಷ್ಟಿ ಅದು ಕೂಡುತ್ತೆ. ಜಗತ್ಸೃಷ್ಟಿ ಉಪಪನ್ನ, ಜಗತ್ಸೃಷ್ಟಿ ಅಂತಕ್ಕಂಥದ್ದು ಅದು ಯೋಗ್ಯ, ಕೂಡುತ್ತೆ. ಯಾಕೆ? ಅಪ್ರಧಾನ ಕರಣಾದಿ ಜಗತಃ ಸತ್ವ. ಅಪ್ರಧಾನ ಕರಣವಾಗಿರ್ತಕ್ಕಂಥ ಜಗತ್ತು ಸತ್ಯವಾಗಿದೆ. ಅಪ್ರಧಾನ ಕರಣವಾದಂತಹ ಜಗತ್ತು ಸತ್ಯ ಆದ್ದರಿಂದ ಭಗವಂತ ಮಾಡಿರ್ತಕ್ಕಂಥ ಸೃಷ್ಟಿ ಅದು ಕೂಡುತ್ತೆ ಅಂತ. ಹೀಗೆ ಜಗತ್ತಿನ ಸೃಷ್ಟಿ ಅಂತಕ್ಕಂಥದ್ದು ಕೂಡುತ್ತೆ ಅಂತ ಸಾಧನೆ ಮಾಡಬೇಕಾದ್ರೆ ಅದಕ್ಕೆ ಹೇತು ಯಾವುದನ್ನು ಮಾಡಿದ್ದಾರೆ? ಅಪ್ರಧಾನ ಕರಣವಾದ ಪ್ರಧಾನಾದಿಗಳು ಇರೋದ್ರಿಂದ ಅಂತ ಅದನ್ನು ಹೇತು ಮಾಡಿದ್ದಾರೆ. ಆದ್ದರಿಂದ ಇತಿ ಸೂತ್ರಾರ್ಥ ಪರ್ಯಾಲೋಚನತೆ, ಈ ರೀತಿಯಲ್ಲಿ ಸೂತ್ರದ ಅರ್ಥವನ್ನು ನಾವು ವಿಚಾರ ಮಾಡಿದಾಗ ಕರಣಾದಿ ಜಗತ್ ಸತ್ವಮೇವ ಸೃಷ್ಟ್ಯುಪಪತ್ತೌ ಹೇತುರುಕ್ತಃ ಅಂತ. ಯಾವ ಕರಣ ಪ್ರಧಾನಾದಿಗಳು, ಆ ಪ್ರಧಾನಾದಿಗಳು ಕರಣ, ಅವುಗಳ ಸತ್ವ, ಅದನ್ನು ಹೇತುವನ್ನಾಗಿ ಮಾಡಿದ್ದಾರೆ. ಆದ್ದರಿಂದ ಪ್ರಧಾನಾದಿಗಳ ಸತ್ವವನ್ನು ಹೇತುವನ್ನಾಗಿ ಮಾಡಿರೋದ್ರಿಂದ ಯಾವುದನ್ನು ಹೇತು ಮಾಡಿರ್ತಾರೋ ಅದು ಸಿದ್ಧ ಆಗಿರಬೇಕು. ಒಂದು ವೇಳೆ ಹೇತು ಸಿದ್ಧವಾಗಿಲ್ಲ ಅಂತಾದರೆ ಆವಾಗ ಸ್ವರೂಪಾಸಿದ್ಧಿ ಅಂತ ದೋಷ ಬರುತ್ತೆ. ಹೇತು ಸಿದ್ಧವಾಗಿಲ್ಲ ಅಂತಾದರೆ ಆಗ ಅದನ್ನು ಮುಂದೆ ಹೇಳ್ತಾರೆ, ಅನ್ಯಥಾ ಹೇತೋಹೋ ಸ್ವರೂಪಾಸಿದ್ಧಿ ಪ್ರಸಂಗ. ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಹೇಳ್ತೇವೆ, ಅಲ್ಲಿ ಧೂಮ ಕಾಣಿಸುತ್ತೆ. ಹೃದಯ ವನ್ಯಮಾನ್ ಧೂಮಾತ್ ಅಂತ ಹೇಳ್ತೇವೆ, ಹೃದಯ ವನ್ಯಮಾನ್ ಧೂಮಾತ್. ಆದರೆ ಇಲ್ಲಿ ಧೂಮ ಇದೆಯಲ್ಲ, ಅದು ಹೃದಯದಲ್ಲಿ ಇಲ್ಲ, ಸ್ವರೂಪಾಸಿದ್ಧಿ. ಹೇತು ಪಕ್ಷದಲ್ಲಿ ಇಲ್ಲ ಅಂತಾದರೆ ಸ್ವರೂಪಾಸಿದ್ಧಿ. ಒಂದು ವೇಳೆ ಇಲ್ಲಿಯೂ ಕೂಡ ಜಗತ್ಸೃಷ್ಟಿ ಯಾಕೆ ಅಂತಂದರೆ ಅಪ್ರಧಾನ ಕರಣಾದಿ ಜಗತ್ತಃ ಸತ್ವ ಅಂತ ಹೇಳ್ತಾರೆ. ಅಪ್ರಧಾನ ಕರಣವಾದ ಜಗತ್ತು ಸತ್ತಾಗಿರೋದ್ರಿಂದ ಅಂತ. ಈ ಜಗತ್ತು ಸತ್ತಾಗಿದೆ ಅಂತಕ್ಕಂಥದ್ದು ಒಂದು ವೇಳೆ ಸಿದ್ಧ ಆಗಲಿಲ್ಲ ಅಂತಾದರೆ ಆವಾಗ ಸ್ವರೂಪಾಸಿದ್ಧಿ, ಹೇತುವೇ ಇಲ್ಲ ಅಂತ ಆಗ್ತಿತ್ತು. ಅಂದರೆ ಹೇತು ಇಲ್ಲ ಅಂತಾದರೆ ಸಾಧ್ಯವನ್ನು ಸಾಧನೆ ಮಾಡಲಿಕ್ಕೆ ಬರಲ್ಲ. ಹೇತು ಇಲ್ಲ ಅಂತಂದರೆ ಸ್ವರೂಪಾಸಿದ್ಧಿ, ಅನುಮಾನಕ್ಕೆ ದೋಷ ಸ್ವರೂಪಾಸಿದ್ಧಿ ಇದೆ ಅಂತಂದರೆ ಆಗ ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ.
ಈಗ ಜಗತ್ತಿನ ಸೃಷ್ಟಿ ಅದು ಯುಕ್ತ ಅಂತ ಸಾಧನೆ ಮಾಡಲಿಕ್ಕೆ ಹೊರಟಾಗ ಹೇತುವನ್ನು ಸತ್ವವನ್ನು ಮಾಡಿದ್ದಾರೆ. ಜಗತಃ ಸತ್ವಾತ್ ಅಂತ. ಹಾಗಾದರೆ ಸತ್ವ ಎಂಬತಕ್ಕಂಥದ್ದನ್ನು ಒಪ್ಪಲೇಬೇಕು. ತಚ್ಚ ಮಿಥ್ಯಾತ್ವ ವಿರೋಧಿ ಪಾರಮಾರ್ಥಿಕ ಸತ್ವಮೇವ ಭವೇತ್. ಆ ಸತ್ವ ಎಂಥದ್ದಾಗಬೇಕು ಅಂತಂದರೆ ಅದು ಪಾರಮಾರ್ಥಿಕ ಸತ್ವವೇ ಆಗಬೇಕು, ಮಿಥ್ಯಾತ್ವಕ್ಕೆ ವಿರೋಧಿಯಾದದ್ದು. ಒಂದು ವೇಳೆ ವ್ಯಾವಹಾರಿಕ ಸತ್ವ ಅಂತ ಹೇಳ್ತೇವೆ ಅಂತಂದರೆ ಆ ವ್ಯಾವಹಾರಿಕ ಸತ್ವ ಅದು ಸೃಷ್ಟಿಯ ಕೂಡುತ್ತೆ, ಯುಕ್ತವಾದದ್ದೇ ಅನ್ನೋದನ್ನು ಸಮರ್ಥನೆ ಮಾಡಿಕೊಡೋದಿಲ್ಲ. ಶುಕ್ತಿ ರಜತ ತೋರ್ತು, ಇದಂ ರಜತಂ ಅಂತ ತೋರ್ತು. ಹಾಗಾದರೆ ಅಲ್ಲಿ ತೋರುವಿಕೆಗೆ ಸತ್ವ ಇದೆ. ತೋರುವಿಕೆಗೆ ಸತ್ವ ಇದೆ ಎಂದ ಮಾತ್ರಕ್ಕೆ ಆ ರಜತಕ್ಕೆ ಸೃಷ್ಟಿ ಎಂಬತಕ್ಕಂಥದ್ದಾಗಿದೆ ಅನ್ನೋದನ್ನು ಸಾಧಿಸ್ಕೊಡುತ್ತಾ ಇಲ್ಲ. ಅಲ್ಲಿ ತೋರಿಕೆಗೆ ಸತ್ವ, ವಾಸ್ತವಿಕವಾಗಿ ಸತ್ವ ಇಲ್ಲ. ಹಾಗಾದರೆ ಮಿಥ್ಯಾತ್ವ ಇರೋದಲ್ಲಿ ಮಿಥ್ಯಾತ್ವ ವಿರೋಧಿಯಾಗಿರ್ತಕ್ಕಂಥ ಸತ್ವ ಎಂಬತಕ್ಕಂಥದ್ದು ಇದ್ದರೆ ಮಾತ್ರ ಅದು ಸೃಷ್ಟಿಯನ್ನು ಯುಕ್ತ ಅಂತ ಸಾಧಿಸಿಕೊಡುತ್ತೆ. ಇಲ್ಲ ಅಂತಾದರೆ ಅದು ಸೃಷ್ಟಿಯನ್ನು ಯುಕ್ತ ಅಂತ ಸಾಧಿಸಿಕೊಡೋದಿಲ್ಲ. ಆ ಒಂದು ವೇಳೆ ಹೇತು ಇಲ್ಲ ಅಂತ ಆಗಿಬಿಟ್ರೆ ಅವಾಗ ಸ್ವರೂಪ ಸಿದ್ಧಿ ಅಂತ ಬರುತ್ತೆ. ತಚ್ಚ ಮಿಥ್ಯಾತ್ವ ವಿರೋಧಿ ಪಾರಮಾರ್ಥಿಕ ಸತ್ವಮೇವ ಭವೇತ್. ಆ ಹೇತು ಇದೆಯಲ್ಲ ಅದು ಮಿಥ್ಯಾತ್ವಕ್ಕೆ ವಿರೋಧಿಯಾಗಿರ್ತಕ್ಕಂತಹ ಪಾರಮಾರ್ಥಿಕ ಸತ್ವವುಳ್ಳದ್ದೇ ಆಗಿರಬೇಕು. ಇಲ್ಲ ಅಂತಾದರೆ ಸತ್ವ ಇಲ್ಲ ಅಂತಾದರೆ ಅದು ಹೇತು ಎಂಬತಕ್ಕಂಥದ್ದು ಅನ್ಯಥಾ ಹೇತೋ ಸ್ವರೂಪ ಸಿದ್ಧಿ ಪ್ರಸಂಗ. ಕಿಂಚ ಭೋಕ್ತು ಪರಾತ್ಮತ್ವಾಪತ್ತೇಃ ಸೋಪ್ಯವಿಭಾಗವಾನ್ ಇತಿ ಚೇನ್ನೇತಿ ಯಾಂ ಪೂರ್ವಾಂ ಪಕ್ಷೀಕೃತ್ಯ ನಿಷೇಧತಿ ಅವಿಭಾಗಾಭಿಧಾಂ ಜೀವಾಂ ಬ್ರಹ್ಮಣೋರೇಕತಾಂತು ತಾಂ ಸಿದ್ಧಾಂತಯತಿ ಯಸ್ಸೂತ್ರ ಭಾಷ್ಯಕೃತ್ ಕಿಲ ದೋಷ್ಯಸೌ. ಸೂತ್ರಕಾರರು ಅಭೇದವನ್ನು ಪೂರ್ವಪಕ್ಷ ಮಾಡಿಕೊಂಡಿದ್ದಾರೆ. ಭೋಕ್ತಾಪತ್ತೇಃ ಅವಿಭಾಗಶ್ಚೇತ್ ನಾ ಅಂತ ಸೂತ್ರಕಾರರು ಭೋಕ್ತಾಪತ್ತೇಃ ಅವಿಭಾಗಶ್ಚೇತ್ ಸ್ಯಾಲ್ ಲೋಕವತ್ ಲೋಕಾಧಿವತ್ ಅಂತ ಸೂತ್ರ. ಇಲ್ಲಿ ಭೋಕ್ತಾಪತ್ತೇಃ ಅವಿಭಾಗ, ಅವಿಭಾಗ ಅಂತಂದರೆ ಅಭೇದ, ವಿಭಾಗ ಇಲ್ಲ, ವಿಭಾಗ ಅಂದರೆ ಭೇದ. ಆ ಜೀವಬ್ರಹ್ಮರಿಗೆ ಅಭೇದ ಬರಬೇಕಾದೀತು ಅಂತ ಪೂರ್ವಪಕ್ಷ ಮಾಡಿಕೊಂಡು ಇಲ್ಲ ಅಂತ ಲೋಕಾಧಿವತ್ ಅಂತ ಸೂತ್ರಕಾರರೇ ಹೇಳಿದ್ದಾರೆ. ಇಂದ ಕಿಂಚ ಭೋಕ್ತು ಪರಾತ್ಮತ್ವಾಪತ್ತೇಃ ಪೂರ್ವಪಕ್ಷೀಕೃತ್ಯ, ಭೋಕ್ತೃವಾದಂತಹ ಜೀವನಿಗೆ ಪರಮಾತ್ಮತ್ವ ಬರ್ತಾ ಇದೆ, ಅಂತಹ ಜೀವನೂ ಕೂಡ ಪರಮಾತ್ಮನಿಂದ ಅವಿಭಾಗವಾದ ಭೇದರಹಿತನಾಗಬೇಕು, ಅಭಿನ್ನನಾಗಬೇಕು ಅಂತಂದರೆ ಇತಿ ಚೇನ್ನ ಅಂತ ಭೋಕ್ತಾಪತ್ತೇಃ ಅವಿಭಾಗಶ್ಚೇತ್ ಇತಿ ಚೇನ್ನ ಸ್ಯಾಲ್ಲೋಕವತ್ ಎಂಬುದಾಗಿ ಸೂತ್ರಕಾರರು ಹೇಳಿದ್ದಾರೆ. ಅದರಿಂದ ಆ ಜೀವನಿಗೆ ಪರಮಾತ್ಮತ್ವ ಆಪತ್ತಿ, ಜೀವನು ಪರಮಾತ್ಮನಾಗಬೇಕು. ಜೀವ ಪರಮಾತ್ಮನಾದರೆ ಜೀವನಲ್ಲಿ ಪರಮಾತ್ಮತ್ವ ಬರುತ್ತೆ. ನಾನು ಪುಸ್ತಕವಾದರೆ ಪುಸ್ತಕದಲ್ಲಿದ್ದರೆ ಪುಸ್ತಕದಲ್ಲಿರುವ ಏನು ಧರ್ಮ ಇದೆಯೋ ಅದು ನನ್ನಲ್ಲಿ ಬರುತ್ತೆ. ಜೀವ ಪರಮಾತ್ಮನಾದರೆ ಪರಮಾತ್ಮನಲ್ಲಿರುವ ಧರ್ಮ ಅದು ಜೀವನಲ್ಲಿ ಬರುತ್ತೆ. ಪರಮಾತ್ಮನಲ್ಲಿರುವ ಧರ್ಮ ಯಾವುದು? ಪರಮಾತ್ಮತ್ವ. ಜೀವನಲ್ಲಿರುವ ಧರ್ಮ ಯಾವುದು? ಜೀವತ್ವ. ಹಾಗಾದರೆ ಅದರಿಂದಲೇ ಜೀವ ಪರಮಾತ್ಮ ಭಿನ್ನ ಅಂತ ಹೇಳೋದು. ಜೀವ ಬೇರೆ, ಪರಮಾತ್ಮ ಬೇರೆ. ಯಾಕೆ? ಜೀವನಲ್ಲಿ ಜೀವತ್ವ ಇದೆ, ಪರಮಾತ್ಮನಲ್ಲಿ ಪರಮಾತ್ಮತ್ವ ಇದೆ. ಆತ್ಮತ್ವ ಇದೆ ಜೀವನಲ್ಲಿ, ಪರಮಾತ್ಮತ್ವ ಇಲ್ಲ. ಆತ್ಮತ್ವ ಇದೆ, ಪರಮಾತ್ಮತ್ವ ಇಲ್ಲ. ರಕ್ತಘಟ ಮತ್ತು ಶ್ವೇತಘಟ ಎರಡು ಘಟ ಇದೆ. ಎರಡರಲ್ಲೂ ಘಟತ್ವ ಇದೆ, ಆದರೆ ಎರಡು ಘಟ ಒಂದೇ ಅಲ್ಲ. ಯಾಕೆ? ಶ್ವೇತಘಟದಲ್ಲಿ ರಕ್ತತ್ವ ಇಲ್ಲ, ರಕ್ತಘಟದಲ್ಲಿ ಶ್ವೇತತ್ವ ಇಲ್ಲ. ಆದ್ದರಿಂದಾಗಿ ಘಟತ್ವ ಒಂದೇ ಇದ್ದರೂ ಕೂಡ ಅದರಲ್ಲಿ ಭೇದವನ್ನು ಹೇಳ್ತೇವೆ ನಾವು. ರಕ್ತಘಟ ಬೇರೆ, ಶ್ವೇತಘಟ ಬೇರೆ. ಹಾಗೆಯೇ
ಜೀವಾತ್ಮ ಪರಮಾತ್ಮ ಇವರಲ್ಲಿ ಜೀವನಲ್ಲಿ ಜೀವಾತ್ಮತ್ವ ಇದೆ, ಪರಮಾತ್ಮನಲ್ಲಿ ಪರಾತ್ಮತ್ವ ಇದೆ. ಅದರಿಂದ ಆತ್ಮತ್ವ ಅಂತ ಹೇಳಿದ್ರೆ ಅದಕ್ಕಿಂತ ವಿಲಕ್ಷಣವಾದ ಜೀವತ್ವ ಎಂಬತಕ್ಕಂಥದ್ದು ಜೀವನಲ್ಲಿದೆ, ಪರತ್ವ ಎಂಬತಕ್ಕಂಥದ್ದು ಪರಮಾತ್ಮನಲ್ಲಿದೆ. ಆದ್ದರಿಂದಾಗಿ ಶ್ವೇತಘಟ ರಕ್ತಘಟ ಹೇಗೆ ಒಂದಲ್ಲವೋ ಹಾಗೆ ಜೀವಾತ್ಮ ಪರಮಾತ್ಮ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ರೀತಿಯಲ್ಲಿ ಜೀವನಿಗೆ ಭೋಕ್ತೃವಾಗಿದ್ದಾನೆ. ಆ ಭೋಕ್ತೃವಾದಂತಹ ಜೀವನಿಗೆ ಪರಾತ್ಮತ್ವಾಪತ್ತೇಹೇ ಪರಮಾತ್ಮತ್ವ ಬರಬೇಕು. ಅದರಿಂದ ಜೀವನೂ ಕೂಡ ಅವಿಭಾಗವಾನ್ ಪರಮಾತ್ಮನಿಂದ ಅಭಿನ್ನನಾಗಿದ್ದಾನೆ, ಭೇದರಹಿತನಾಗಿದ್ದಾನೆ ಅಂತಂದರೆ ಇತಿ ಚೇನ್ನ ಅಂತ. ಇದು ಸರಿಯಲ್ಲ, ಹೀಗೆ ಹೇಳಬೇಡ ಅಂಥೇಳಿ ಯಾಂ ಅವಿಭಾಗಾಭಿಧಾಂ ಜೀವಬ್ರಹ್ಮಣೋ ಏಕತಾಂ ಅಂತ. ಜೀವಬ್ರಹ್ಮರಿಗೆ ಅವಿಭಾಗ ಶಬ್ದದಿಂದ ಉಕ್ತವಾಗಿರತಕ್ಕಂತಹ ಐಕ್ಯ ಏಕತಾಂ ಐಕ್ಯವನ್ನು ಅದನ್ನು ಪೂರ್ವಪಕ್ಷಿ ಕೃತ್ಯ, ಅದನ್ನು ಪೂರ್ವಪಕ್ಷ ಮಾಡಿಕೊಂಡಿದ್ದಾರೆ, ಅದನ್ನು ನಿರಾಕರಣೆ ಮಾಡಿದ್ದಾರೆ. ಆದ್ದರಿಂದ ಸಿದ್ಧಾಂತಯತಿ ಯಹ ಸೂತ್ರಭಾಷ್ಯಕೃತ್ ಕಿಲ ದೋಷ್ಯಸೌ ಅಂತ. ಯಾವುದನ್ನು ಪೂರ್ವಪಕ್ಷ ಮಾಡಿಕೊಂಡಿದ್ದಾರೋ ಅದನ್ನೇ ಮಾಯಾವಾದಿಗಳು ಸಿದ್ಧಾಂತ ಮಾಡ್ತಾರೆ. ಜೀವಬ್ರಹ್ಮರಿಗೆ ಅಭೇದ ಇದೆ ಅಂತ ಸೂತ್ರಕಾರರು ಯಾವ ಅಭೇದವನ್ನು ಪೂರ್ವಪಕ್ಷ ಮಾಡಿಕೊಂಡಿದ್ದಾರೋ ಅದನ್ನೇ ಸಿದ್ಧಾಂತ ಇದೆ. ಮಾಯಾವಾದಿಗಳು ಸಿದ್ಧಾಂತವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಅಸೌ ಸೂತ್ರಭಾಷ್ಯಕೃತ್ ದೋಷಿ. ಈ ರೀತಿಯಲ್ಲಿ ಪೂರ್ವಪಕ್ಷವನ್ನೇ ಸಿದ್ಧಾಂತ ಮಾಡ್ತಾರೆ ಅಂತಂದರೆ ಅಂತಹ ಸೂತ್ರ ಭಾಷ್ಯಕಾರರು, ಸೂತ್ರಕ್ಕೆ ಭಾಷ್ಯವನ್ನು ಬರೆದಿರ್ತಕ್ಕಂಥವ್ರು ಅವರೇನಾಗ್ತಾರೆ? ದೋಷಿ ಅಸೌ, ಅವರು ದುಷ್ಟರಾಗ್ತಾರೆ, ದೋಷವುಳ್ಳವರಾಗ್ತಾರೆ. ಅದರಿಂದ ಅವರಲ್ಲಿ ದೋಷ ಎಂಬತಕ್ಕಂಥದ್ದು ತಾನಾಗೇ ತಿಳಿದು ಬರುತ್ತೆ. ಸೂತ್ರಕಾರರು ಪೂರ್ವಪಕ್ಷವನ್ನು ಏನು ಮಾಡಿದ್ದಾರೋ ಅದನ್ನೇ ಭಾಷ್ಯಕಾರರು ಸಿದ್ಧಾಂತ ಅಂತ ಮಾಡ್ತಾರೆ ಅಂತಂದರೆ ಅವರಿಗೆ ಸೂತ್ರದ ಅರ್ಥ ತಿಳಿದಿದೆ ಅಂತಾಗುತ್ತಾ? ಇಲ್ಲವೇ ಇಲ್ಲ. ಅದರಿಂದಾಗಿ ಜೀವಬ್ರಹ್ಮರಿಗೆ ಸೂತ್ರಕಾರರು ಅಭೇದವನ್ನು ಪೂರ್ವಪಕ್ಷ ಮಾಡಿ ಭೇದವನ್ನು ಸಿದ್ಧಾಂತ ಮಾಡಿರೋದರಿಂದಾಗಿ ಅಭೇದ ಇರಲಿಕ್ಕೆ ಸಾಧ್ಯ ಇಲ್ಲ. ಕಿಂಚ ಅಲ್ಲದೆ ಭೋಕ್ತೃವಾದಂತಹ ಜೀವನಿಗೆ ಪರಾತ್ಮತ್ವಾಪತ್ತೇಹೇ ಪರಮಾತ್ಮತ್ವವು ಬರುತ್ತದೆ. ಸೋಪಿ ಆ ಜೀವನು ಅವಿಭಾಗವಾನ್ ಪರಮಾತ್ಮನಿಂದ ಭೇದರಹಿತನಾಗಿದ್ದಾನೆ. ಇತಿ ಚೇನ್ನ ಈ ರೀತಿಯಲ್ಲಿ ಹೇಳಬೇಡ. ಇತಿ ಈ ರೀತಿಯಾಗಿ ಯಾಂ ಯಾವ ಅವಿಭಾಗಾಭಿಧಾಂ ಅವಿಭಾಗ ಶಬ್ದದಿಂದ ಹೇಳಲ್ಪಟ್ಟಂತಹ ಜೀವಬ್ರಹ್ಮಣೋ ಜೀವ ಮತ್ತು ಪರಮಾತ್ಮರಿಗೆ ಏಕತಾಂ ಐಕ್ಯವನ್ನು ಪೂರ್ವಪಕ್ಷೀಕೃತ್ಯ ಪೂರ್ವಪಕ್ಷವನ್ನಾಗಿ ಮಾಡಿ ನಿಷೇಧತಿ ಸೂತ್ರಕಾರರು ನಿಷೇಧ ಮಾಡ್ತಾ ಇದ್ದಾರೋ ತಾಂತು ಅಂತಹ ಜೀವ ಪರಮಾತ್ಮರ ಅಭೇದವನ್ನೇ ಯಹ ಯಾರು ಸಿದ್ಧಾಂತಯತಿ ಸಿದ್ಧಾಂತವನ್ನಾಗಿ ಹೇಳ್ತಾ ಇದ್ದಾನೋ ಅಸೌ ಅವನು ಸೂತ್ರಭಾಷ್ಯಕೃತ್ ಸೂತ್ರಕಾರ ಭಾಷ್ಯ ಮಾಡಿರುವವನು ಸೂತ್ರಭಾಷ್ಯಕಾರನು ದೋಷಿ ಕಿಲ ದೋಷವುಳ್ಳವನಾಗಿದ್ದಾನೆ. ಕಿಂಚ ಅಲ್ಲದೆ ಭೋಕ್ತೃವಾದ ಜೀವನಿಗೆ ಪರಾತ್ಮತ್ವಾಪತ್ತೇಹೇ ಪರಮಾತ್ಮತ್ವವು ಬರುವುದರಿಂದ ಸೋಪಿ ಆ ಜೀವನು ಕೂಡ ಅವಿಭಾಗವಾನ್ ಪರಮಾತ್ಮನಿಂದ ಭೇದರಹಿತನಾಗಿದ್ದಾನೆ. ಇತಿ ಚೇನ್ನ ಇದು ಸರಿಯಲ್ಲ, ಹೀಗೆ ಹೇಳಬೇಡ. ಇತಿ ಈ ರೀತಿಯಾಗಿ ಯಾಂ ಯಾವ ಅವಿಭಾಗಾಭಿಧಾಂ ಅವಿಭಾಗ ಶಬ್ದದಿಂದ ಹೇಳಲ್ಪಡುವಂತಹ ಜೀವಬ್ರಹ್ಮಣೋ ಜೀವಬ್ರಹ್ಮರಿಗೆ ಏಕತಾಂ ಐಕ್ಯವನ್ನು ಪೂರ್ವಪಕ್ಷೀಕೃತ್ಯ ಪೂರ್ವಪಕ್ಷವನ್ನಾಗಿ ಮಾಡಿಕೊಂಡು ನಿಷೇಧತಿ ಸೂತ್ರಕಾರರು ನಿಷೇಧ ಮಾಡುತ್ತಾ ಇದ್ದಾರೋ ತಾಂತು ಅದೇ ಜೀವಬ್ರಹ್ಮರ ಐಕ್ಯವನ್ನು ಯಹ ಯಾವ ಮಾಯಾವಾದಿಯು ಸಿದ್ಧಾಂತಯತಿ ಸಿದ್ಧಾಂತ ಮಾಡ್ತಾ ಇದ್ದಾನೋ ಅಸೌ ಅಂತಹ ಸೂತ್ರಭಾಷ್ಯಕೃತ್ ಸೂತ್ರಭಾಷ್ಯಕಾರನು ದೋಷಿ ಕಿಲ ದೋಷವುಳ್ಳವನಾಗಿದ್ದಾನಷ್ಟೇ, ಅವನು ನಿರ್ದುಷ್ಟ ಅಂತಾಗೋದಿಲ್ಲ. ಅಪಿಚ ಸೂತ್ರಕೃತ ಸ್ವಸೂತ್ರೇ ಸ್ಪಷ್ಟಂ ಐಕ್ಯಸ್ಯೈವ ಪೂರ್ವಪಕ್ಷೀಕೃತತ್ವಾಚ್ಚ
ನಾಸೌ ಸಿದ್ಧಾಂತ ಇತ್ಯಾಹ. ಅಷ್ಟೇ ಅಲ್ಲದೆ ಸೂತ್ರಕಾರರು ತಾವು ನಿರ್ಮಾಣ ಮಾಡಿದ ಸೂತ್ರದಲ್ಲಿ ಸ್ಪಷ್ಟವಾಗಿ ಅಭೇದವನ್ನು, ಜೀವಬ್ರಹ್ಮರ ಐಕ್ಯವನ್ನು ಪೂರ್ವಪಕ್ಷವನ್ನಾಗಿ ಮಾಡಿದ್ದಾರೆ. ಸ್ಪಷ್ಟಂ ಐಕ್ಯಸ್ಯೈವ ಪೂರ್ವಪಕ್ಷೀಕೃತತ್ವ. ಸೂತ್ರಕಾರರು ಐಕ್ಯವನ್ನು ಸ್ಪಷ್ಟವಾಗಿ ಅವರು ಪೂರ್ವಪಕ್ಷವನ್ನಾಗಿ ಮಾಡಿಕೊಂಡಿದ್ದಾರೆ. ಪೂರ್ವಪಕ್ಷ ಮಾಡೋದು ಯಾವಾಗ? ನಿರಾಕರಣೆ ಮಾಡಲಿಕ್ಕೆ. ಸಿದ್ಧಾಂತ ಮಾಡಲಿಕ್ಕೆ ಪೂರ್ವಪಕ್ಷ ಮಾಡ್ತಾರಾ? ಪೂರ್ವಪಕ್ಷವನ್ನು ಯಾವುದನ್ನು ಹೇಳಿದ್ದಾರೋ ಅದನ್ನೇ ಸಿದ್ಧಾಂತ ಮಾಡೋದಿಲ್ಲ. ಆ ಪೂರ್ವಪಕ್ಷ ಮಾಡೋದು ಖಂಡನೆ ಮಾಡಲಿಕ್ಕೋಸ್ಕರ. ಆದ್ದರಿಂದ ಪೂರ್ವಪಕ್ಷೀಕೃತತ್ವಾಚ್ಚ, ಅಭೇದವನ್ನು ಪೂರ್ವಪಕ್ಷವನ್ನಾಗಿ ಮಾಡಿರೋದ್ರಿಂದಲೂ ಕೂಡ ನಾಸೌ ಸಿದ್ಧಾಂತ, ಅಭೇದ ಎಂಬತಕ್ಕಂಥದ್ದು ಸಿದ್ಧಾಂತ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಭೋಕ್ತಾಪತ್ತೇ ಅವಿಭಾಗಶ್ಚೇತ್ ಸ್ಯಾಲ್ ಲೋಕವತ್ ಇತಿ ಸೂತ್ರೇ. ಇದೊಂದು ಸೂತ್ರ. ಭೋಕ್ತಾಪತ್ತೇ ಅವಿಭಾಗಶ್ಚೇತ್ ಅವಿಭಾಗ ಚೇತ್ ಸ್ಯಾತ್ ಲೋಕವತ್ ಅಂತ ಸೂತ್ರ. ಅಲ್ಲಿ ಏನು ಹೇಳ್ತಾರೆ? ಭೋಕ್ತುಹು, ಭೋಕ್ತೃರಾದವನು ಜೀವ. ಭೋಕ್ತುಹು ಜೀವಸ್ಯ ಪರಾತ್ಮತ್ವಾಪತ್ತೇ ಅಂತ. ಪರಾತ್ಮತ್ವಾಪತ್ತೆ ಅಂದರೆ ಏನರ್ಥ? ಪರೇ ಅವ್ಯಯೇ ಸರ್ವ ಏಕೀಭವಂತಿ ಇತಿ ವಾಕ್ಯೆ. ಪರೇ ವ್ಯಯೇ ಸರ್ವ ಏಕೀಭವಂತಿ ಅಂತ ಶ್ರುತಿ ಹೇಳ್ತಾ ಇದೆ. ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ ಪರೇ ವ್ಯಯೇ ಸರ್ವ ಏಕೀಭವಂತಿ. ಗತಾಃ ಕಲಾ ಪಂಚದಶ ಪ್ರತಿಷ್ಠಾಃ ದೇವಾಶ್ಚ ಸರ್ವೇ ಪ್ರತಿದೇವತಾಶ್ಚ ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ ಪರೇ ವ್ಯಯೇ ಸರ್ವ ಏಕೀಭವಂತಿ ಅಂತ ಕಾಠಕೋಪನಿಷತ್ತಿನಲ್ಲಿ ಅಲ್ಲ, ಷಟ್ಪ್ರಶ್ನೋಪನಿಷತ್ತಲ್ಲಿ ಬರತಕ್ಕಂಥ, ಅಥರ್ವಣೋಪನಿಷತ್ತಲ್ಲಿ ಬರತಕ್ಕಂಥ. ಅಲ್ಲಿ ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ, ಅಲ್ಲಿ ಪಂಚದಶ ಕಲೆಗಳನ್ನು ಹೇಳಿದ್ದಾರೆ. ಇನ್ನೊಂದು ಕಲೆ 16ನೇ ಕಲೆ ಕರ್ಮ. ಅದನ್ನು ಒಟ್ಟು 16 ಕಲೆ. ಇವುಗಳು ಕೂಡ ಕಲೆ ಅಂತಂದರೆ ಕಲಾಭಿಮಾನಿ ದೇವತೆಗಳು. ಗತಾಹ, ಅವರು ಕೂಡ ಮುಕ್ತರಾಗಿದ್ದಾರೆ. ಮುಕ್ತರಾದಂತಹ ಕಲಾಭಿಮಾನಿ ದೇವತೆಗಳು ಈ ಜೀವನ ಜೊತೆಯಲ್ಲಿ ಅವರು ಕೂಡ ಪರೇವ್ಯಯೇ ಸರ್ವ ಏಕೀಭವಂತಿ. ಅವ್ಯಯೇ ಪರೇ, ನಾಶರಹಿತನಾದ ಪರಮಾತ್ಮನಲ್ಲಿ ಸ್ಥಾನೈಕ್ಯವನ್ನು ಹೊಂದುತ್ತಾರೆ ಅಂತ ಶ್ರುತಿ ಹೇಳ್ತಾ ಇದೆ. ಇದು ಸಿದ್ಧಾಂತದ ಅರ್ಥ. ಅವರೇನು ಹೇಳ್ತಾರೆ? ಪರೇವ್ಯಯೇ ಅಂತಾರೆ. ಪರ ಅವ್ಯಯ ಅಂತಂದರೆ ಪ್ರಳಯ ಕಾಲ. ಆವಾಗ ಸರ್ವ ಏಕೀಭವಂತಿ, ಎಲ್ಲರೂ ಒಂದಾಗ್ತಾರೆ, ಐಕ್ಯವನ್ನು ಅವರು ಹೇಳ್ತಾರೆ. ಹೀಗೆ ಪರೇವ್ಯಯೇ ಸರ್ವ ಏಕೀಭವಂತಿ ಇತಿ ವಾಕ್ಯೆ ಶ್ರೂಯಮಾಣತ್ವ. ಈ ಶ್ರುತಿಯಲ್ಲಿ ಪರಾತ್ಮತ್ವ, ಜೀವನಿಗೆ ಐಕ್ಯ, ಪರಮಾತ್ಮನಿಂದ ಅಭೇದ ಎಂತಕ್ಕಂಥದ್ದು ತಿಳಿದು ಬರ್ತಾ ಇದೆ. ಶ್ರುತೌ ಪರ ಇತ್ಯೇವ ಶ್ರವಣಾತ್ ಪರಶ್ಚಾಸೌ ಆತ್ಮ ಚ ಇತಿ ಶ್ರುತಿ ಸಮಾಖ್ಯಾಂ ಸೂಚಯಿತುಂ ಪರಾತ್ಮ ಇತ್ಯುಕ್ತಂ. ಇಲ್ಲಿ ಶ್ರುತಿಯಲ್ಲಿ ಅವ್ಯಯೇ ಪರೇ ಸರ್ವ ಏಕೀಭವಂತಿ ಅಂತಿದೆ. ಪರಾತ್ಮ ಅಂತಿಲ್ಲ. ಅಲ್ಲಿ ಪರಾತ್ಮನಿ ಸರ್ವ ಏಕೀಭವಂತಿ ಅಂತಿಲ್ಲ, ಪರೇ ಅಂತ ಅಷ್ಟೇ ಇರೋದು. ಹಾಗಾದರೆ ಶ್ರುತೌ ಪರ ಇತ್ಯೇವ ಶ್ರವಣ. ಶ್ರುತಿಯಲ್ಲಿ ಕೇವಲ ಪರ ಎಂಬತಕ್ಕಂಥ ಶಬ್ದ ಮಾತ್ರ ಇದೆ. ಆದರೆ ಇಲ್ಲಿ ಪರಾತ್ಮ ಪರಾತ್ಮತ್ವಾಪತ್ತೇ ಅಂತ ಹೇಳಿದ್ದಾರೆ. ಅದು ಯಾಕೆ ಅಂತಂದರೆ ಪರಶ್ಚಾಸೌ ಆತ್ಮ ಚ ಇತಿ ಶ್ರುತಿ ಸಮಾಖ್ಯಾಂ ಸೂಚಯಿತುಂ ಅಂತ. ಇನ್ನೊಂದು ಶ್ರುತಿ ಇದೆ, ಪರಶ್ಚಾಸೌ ಆತ್ಮ ಅಂತ. ಹಾಗಾದರೆ ಇಲ್ಲಿ ಪರಶಬ್ದದಿಂದ ಯಾರನ್ನು ಇಟ್ಕೊಳ್ಬೇಕು? ಪರಶ್ಚಾಸೌ ಆತ್ಮ ಎಂಬತಕ್ಕಂಥ ಶ್ರುತ್ಯುಕ್ತನಾದ ಪರಾತ್ಮ ಇದ್ದಾನಲ್ಲ, ಅವನನ್ನೇ ಇಟ್ಕೊಳ್ಬೇಕು ಅಂತ ತಿಳಿಸ್ಲಿಕ್ಕೋಸ್ಕರ ವಾದಿರಾಜರು ಪರಾತ್ಮತ್ವಾದೇಹೇ ಎಂಬುದಾಗಿ ಪರಾತ್ಮತ್ವಾಪತ್ತೇ ಅಂತ ಹೇಳಿದ್ದಾರೆ. ಪರತ್ವಾಪತ್ತೆ ಅಂತ ಹೇಳಬೇಕಾಗಿದೆ. ಪರಾತ್ಮತ್ವಾಪತ್ತೆ ಯಾಕೆ? ಪರಶ್ಚಾಸೋ ಆತ್ಮ ಅಂತ ಶ್ರುತಿ ಇದೆ, ಆ ಸಮಾಖ್ಯ. ಈ ಶ್ರುತಿಗೆ ಅದಕ್ಕೆ ಸಮಾನಾರ್ಥಕತ್ವ ಇದೆ, ಅದನ್ನು ಇಟ್ಕೊಳ್ಬೇಕು ಅಂತ ತಿಳಿಸ್ಲಿಕ್ಕೋಸ್ಕರ. ಸೂಚಯಿತಂ ಪರಾತ್ಮ ಇತ್ಯುಕ್ತಂ. ಪರಮಾತ್ಮ ಇತ್ಯೇವ ಉಕ್ತೋ ಶ್ರುತೋ ಪರಮಪದಾಭಾವೇನ ಸಮಾಖ್ಯ ಅಯೋಗ. ಹಾಗಾದರೆ ಕಿಂಚ ಭೋಕ್ತು ಪರಮಾತ್ಮತ್ವಾಪತ್ತೆ ಹೇಳ್ಬೋದಾಗಿತ್ತಲ್ಲ, ಪರಾತ್ಮತ್ವಾಪತ್ತೆ ಯಾಕೆ ಹೇಳಿದ್ರು? ಆದರೆ ಪರಶ್ಚಾಸೋ ಆತ್ಮ ಅಂತ ಶ್ರುತಿ ಇದು, ಪರಮಶ್ಚಾಸೋ ಆತ್ಮ ಅಂತಿಲ್ಲ. ಒಂದು ವೇಳೆ ಇಲ್ಲಿಗ ಇವರು ಪರಮಾತ್ಮತ್ವಾಪತ್ತೆ ಅಂತ ಹೇಳಿಬಿಟ್ಟಿದ್ರೆ
ಆವಾಗ ಪರಮ ಎಂತಕ್ಕಂಥ ಶಬ್ದ ಇಲ್ಲ, ಆ ಶ್ರುತಿ ಸಮಾಖ್ಯ ಅಂತ ಆಗ್ತದೆ. ಸಮಾನವಾದ ಆಖ್ಯ, ಸಮಾನವಾದ ಹೇಳುವಿಕೆ ಇರಬೇಕು. ಆಖ್ಯಾನಂ ಕಥನಂ ಹೇಳುವಿಕೆ. ಪರ ಇಲ್ಲಿಯೂ ಇದೆ, ಅಲ್ಲಿಯೂ ಕೂಡ ಪರಶ್ಚಾಸೋ ಆತ್ಮ ಅಂತಿದೆ. ಆವಾಗ ಸಮಾನಾಖ್ಯ ಆಗ್ತಿದೆ. ಪರಮ ಅಂತ ಆಗ್ಬಿಟ್ರೆ ಇಲ್ಲಿ ಪರ ಅಂತಿರೋದು, ಅಲ್ಲಿ ಪರಮ ಅಂತಿರೋದು ಸಮಾನ ಅಂತ ಆಗ್ತದೆ. ಅದಕ್ಕೋಸ್ಕರ ಪರಾತ್ಮತ್ವಾಪತ್ತೆ ಅಂತ ಹೇಳಿದ್ದಾರೆ ಅಷ್ಟೇ ಹೊರತು ಪರಮಾತ್ಮತ್ವಾಪತ್ತೆ ಅಂತ ಹೇಳಿಲ್ಲ. ಸೂತ್ರೇಚ ಸಮಾಖ್ಯಾಬಲಾದೇವ ಪರತ್ವಸ್ಯ ಪ್ರಾಪ್ತತ್ವಾತ್ ಅನುಪಾದಾನಮಿತಿ ಭಾವಃ. ಅಲ್ಲ, ಸೂತ್ರಕಾರ ಹೇಳಿಲ್ವಲ್ಲ, ಭೋಕ್ತಾಪತ್ತೇಹೇ ಅಂತಷ್ಟೇ ಹೇಳಿದ್ದಾರೆ. ಭೋಕ್ತುಹು ಜೀವಸ್ಯ ಪರತ್ವಾಪತ್ತೆ ಅಂತ ಅರ್ಥ. ಅದನ್ನು ಹೇಳಿಲ್ವಲ್ಲ ಅಂತಂದರೆ ಅದಕ್ಕೆ ಹೇಳ್ತಾರೆ ಸೂತ್ರೇಚ ಸಮಾಖ್ಯಾಬಲಾದೇವ. ಯಾವ ಸಮಾಖ್ಯಾ ಶ್ರುತಿ ಇದೆಯಲ್ಲ, ಪರಶ್ಚಾಸೋ ಆತ್ಮಾಚ ಅಂತ, ಈ ಶ್ರುತಿ ಬಲದಿಂದಲೇ ಪರತ್ವ ಎಂಬತಕ್ಕಂಥದ್ದು ಸಿದ್ಧವಾಗ್ತಾ ಇದೆ. ಆದ್ದರಿಂದಾಗಿ ಸೂತ್ರ ಯಾವಾಗಲೂ ಕೂಡ ಹೇಗಿರಬೇಕು? ಅಲ್ಪಾಕ್ಷರ. ಸೂತ್ರದಲ್ಲಿ ಅಲ್ಪಾಕ್ಷರತ್ವ ಇರಬೇಕು, ಅದು ಸೂತ್ರದ ಲಕ್ಷಣ. ಆದ್ದರಿಂದ ಈ ಪರತ್ವ ಎಂಬತಕ್ಕಂಥದ್ದು ಪರಶ್ಚಾಸೋ ಆತ್ಮಾಚ ಎಂಬತಕ್ಕಂತಹ ಈ ಸೂತ್ರಕ್ಕೆ ಯಾವ ಶ್ರುತಿ ಎಂಬತಕ್ಕಂಥದ್ದು ಏನು, ಪ್ರತಿಯೊಂದು ಸೂತ್ರಗಳಿಗೂ ಕೂಡ ಶ್ರುತಿಯನ್ನು ಇಟ್ಟುಕೊಂಡು ಪೂರ್ವಪಕ್ಷ ಮಾಡೋದು, ಶ್ರುತಿಯನ್ನು ಇಟ್ಟುಕೊಂಡು ಸಿದ್ಧಾಂತ ಮಾಡೋದು. ಹಾಗಾದರೆ ಈ ಸೂತ್ರಕ್ಕೆ ವಿಷಯವಾಕ್ಯ ಇದೆಯಲ್ಲ, ಆ ವಿಷಯವಾಕ್ಯದಲ್ಲಿಯೇ ಪರತ್ವ ಎಂಬತಕ್ಕಂಥದ್ದು ತಿಳಿದು ಬರ್ತಾ ಇದೆ. ಆದ್ದರಿಂದಾಗಿ ಸೂತ್ರಕಾರರು ಭೋಕ್ತಾಪತ್ತೆ ಅಂತ ಹೇಳಿದ್ದಾರೆ ಹೊರತು ಪರತ್ವಾಪತ್ತೆ ಅನ್ನೋದನ್ನು ಅವರು ಹೇಳಿಲ್ಲ. ಆ ಪರತ್ವ ಹೇಗೆ ಸಿದ್ಧಾಗುತ್ತೆ? ವಿಷಯವಾಕ್ಯದಿಂದಲೇ ತಿಳಿದು ಬರುತ್ತೆ. ಸೂತ್ರೇಚ ಸಮಾಖ್ಯಾಬಲಾದೇವ, ವಿಷಯವಾಕ್ಯ ಶ್ರುತಿಯಿಂದಲೇ ಪರತ್ವಸ್ಯ ಪ್ರಾಪ್ತತ್ವ, ಪರತ್ವ ಎಂಬತಕ್ಕಂಥದ್ದು ಸಿದ್ಧವಾಗ್ತಾ ಇದೆ. ಆದ್ದರಿಂದ ತದ್ ಅನುಪಾದಾನಮಿತಿ ಭಾವ, ಅದನ್ನು ಸೂತ್ರಕಾರರು ಹೇಳಿಲ್ಲ. ಸಹ ಜೀವ ಅವಿಭಾಗವಾನ್, ಸೋಪಿ ಅವಿಭಾಗವಾನ್ ಅಂತ ಶ್ಲೋಕದಲ್ಲಿದೆ. ಸಹ ಅಂದರೆ ಯಾರು? ಜೀವ. ಅವಿಭಾಗವಾನ್, ವಿಭಾಗ ಅಂದರೆ ಭೇದ, ಅವಿಭಾಗ ಅಂದರೆ ಅಭೇದ, ಅಭೇದ ಉಳ್ಳವನು ಅಂತ. ಅದಕ್ಕೆ ಹೇಳ್ತಾರೆ ವಿಭಾಗ ಭೇದ ಅವಿಭಾಗ ಐಕ್ಯಂ ತದ್ವಾನ್ ಅಂತ. ವಿಭಾಗ ಅಂದರೆ ಭೇದ, ಘಟ ವಿಭಕ್ತ ಆಯಿತು, ವಿಭಾಗ ಆಯಿತು. ಏನರ್ಥ? ಘಟ ಅಂಟುಕೊಂಡಿತ್ತು, ಅದು ಬೇರೆ ಆಯಿತು ಹೇಳ್ತಾರೆ. ಅಣ್ಣ ತಮ್ಮ ವಿಭಕ್ತರಾದರು, ಒಂದೇ ಮನೆಯಲ್ಲಿದ್ದರು, ವಿಭಕ್ತರಾದರು. ಒಂದೇ ಮನೆಯಲ್ಲಿದ್ದರು, ಅಂಟ್ಕೊಂಡಿರಲಿಲ್ಲ. ವಿಭಕ್ತರಾದರು, ಬೇರೆ ಬೇರೆ ಮನೆಯಲ್ಲಿದ್ದಾರೆ ಅಂತ ಅರ್ಥ ತಾನೆ. ಹಾಗಾದರೆ ವಿಭಾಗ ಅನ್ನಲಿಕ್ಕೆ ಭೇದ ಅಂತ. ಅದು ಎರಡು ರೀತಿಯಲ್ಲಿ ಭೇದ ಆಗುತ್ತೆ. ಮತಿ ವೈಷಮ್ಯವೂ ಕೂಡ ಭೇದವೇ. ಅಣ್ಣ ತಮ್ಮಂದ ಅವರು ವಿಭಾಗ ಆಯಿತು ಅಂದರೆ ಏನರ್ಥ? ಅಣ್ಣ ತಮ್ಮಂದರಿಗೆ ವಿಭಾಗ ಆಯಿತು ಅಂತಂದರೆ ಅವರಲ್ಲಿ ಮತಿ ವೈಷಮ್ಯ ಬಂತು, ಅದು ಭೇದವೇ. ಅವನ ಅಭಿಪ್ರಾಯ ಇವನ ಅಭಿಪ್ರಾಯ ಒಂದೇ ಅಲ್ಲ ಅಂತ. ಆಸ್ತಿ ವಿಭಾಗ ಆಯಿತು, ಎರಡಾಯಿತು ಅಂತ ಅರ್ಥ. ಮನೆ ಒಂದೇ ಸೈಟ್ ಇತ್ತು 60-40, ಅದನ್ನೇನು ಮಾಡಿಕೊಂಡ್ರು ಅವರು 30-40 ಮಾಡಿಕೊಂಡ್ರು, ವಿಭಾಗ ಆಯಿತು, ಎರಡಾಯ್ತಾ ಇಲ್ಲ. ಹಾಗಾದರೆ ಭೇದ ಅಂತ. ವೇದವನ್ನು ವಿಭಾಗ ಮಾಡಿದ್ರು, ಹೌದು, ಋಗ್ವೇದ ಯಜುರ್ವೇದ ಸಾಮವೇದ ಅಂತ ಅದನ್ನು ಭಿನ್ನವಾಗಿ ಮಾಡಿದ್ರು. ಮೊದಲು ಒಂದೇ ಇತ್ತು, ಅದು ನಮಗೆ ಅಧ್ಯಯನ ಸೌಕರ್ಯಕ್ಕೋಸ್ಕರ ಬೇರೆ ಬೇರೆ ಅಂತ ಮಾಡಿದ್ರು. ಅವಿಭಾಗ ಅಂದರೆ ಐಕ್ಯ ಅಂತ ಅರ್ಥ. ಅವಿಭಾಗವಾನ್ ತದ್ವಾನ್, ಜೀವನು ಪರಮಾತ್ಮನಿಂದ ಅಭೇದ ಉಳ್ಳವನು. ಇದಂಚ ತಯೋ ಅವಿಭಾಗ ಇತಿ ಅಧ್ಯಾಹಾರ ಸಹಿತ ಸೌತ್ರಪದ ತಾತ್ಪರ್ಯಂ ಅಂತ. ಏನು ಸೋಪ್ಯ ವಿಭಾಗವಾನ್ ಎಂಬುದಾಗಿ ರಾಜರು ಆದಿರಾಜರು ಹೇಳಿದ್ದಾರಲ್ಲ, ಅದು ಭೋಕ್ತೃತ್ವಾಪತ್ತೇ ತಯೋ ಅವಿಭಾಗ ಅಂತ ಸೂತ್ರದಲ್ಲದನ್ನು ಇಟ್ಕೊಳ್ಬೇಕು. ಸೂತ್ರಕಾರರು ಹೇಳಿಲ್ಲ, ಅದನ್ನು ತಯೋ ಅವಿಭಾಗ ಇತಿ ಅಧ್ಯಾಹಾರ ಸಹಿತ, ಸೂತ್ರದಲ್ಲಿ ಅದನ್ನು ಅಧ್ಯಾಹಾರ ಮಾಡಿಕೊಳ್ಬೇಕು. ಆ ಸೂತ್ರದ ಪದವನ್ನು ಇಲ್ಲಿ ಅಧ್ಯಾಗೃತವಾಗಿರ್ತಕ್ಕಂತಹ ಸೂತ್ರದಲ್ಲಿರ್ತಕ್ಕಂಥ ಪದದ ಅರ್ಥ, ಸೂತ್ರದಲ್ಲೇ ಇರುವ ಪದ ಅಲ್ಲ, ಅಧ್ಯಾಗೃತವಾಗಿರ್ತಕ್ಕಂತಹ ಪದವನ್ನು ಸೇರಿಸ್ಕೊಂಡಾಗ ಅದರಿಂದ ಬರತಕ್ಕಂಥ ಅರ್ಥ, ಅದನ್ನು ವಾದಿರಾಜರು ಹೇಳಿದ್ದಾರೆ.
ಇದಂಚ ತಯೋ ಅವಿಭಾಗ ಇತಿ ಅಧ್ಯಾಹಾರ ಸಹಿತ ಸೌತ್ರಪದ ತಾತ್ಪರ್ಯಂ. ಅಥವಾ ನ ವಿದ್ಯತೆ ವಿಭಾಗ ಇತಿ ಯಸ್ಯ ಸಹ ಇತಿ ವ್ಯುತ್ಪತ್ತ್ಯ ಅವಿಭಾಗವಾನ್ ಇತ್ಯುಕ್ತಂ ಅಂತ. ಅಥವಾ ಇನ್ನೊಂದರ್ಥ ಅವಿಭಾಗವಾನ್, ನ ವಿದ್ಯತೆ ವಿಭಾಗ ಯಸ್ಯ ಸಹ ಅವಿಭಾಗವಾನ್ ಅಂತರ್ಥ. ಹಿಂದೆ ನ ವಿಭಾಗ ಅವಿಭಾಗ, ಅವಿಭಾಗ ಅಸ್ಯ ಅಸ್ತಿ ಇತಿ ಅವಿಭಾಗವಾನ್ ಅಂತ ಹೇಳಿದ್ರು. ಇವಾಗ ನ ವಿಭಾಗ ವಿದ್ಯತೆ ಯಸ್ಯ ಸಹ ಅವಿಭಾಗವಾನ್ ಅಂತ. ಎರಡು ಕಡೆಯಲ್ಲಿ ಬಹುರಿವಿ ಸಮಾಸವೇ, ಆದರೆ ಮೊದಲು ಅವಿಭಾಗ ಅಂತ ಮಾಡಿ ಅವಿಭಾಗವುಳ್ಳವರು, ನ ವಿಭಾಗ ಅವಿಭಾಗ ಅಂತ ಹೇಳಿದ್ರು. ಈಗ ನವಿದ್ಯತೆ ವಿಭಾಗ, ಯಸ್ಯ ಯಾರಿಗೆ ಭಗವಂತನಿಂದ ವಿಭಾಗ ಇಲ್ಲ, ಯಸ್ಯ ಜೀವಸ್ಯ ವಿಭಾಗ ಭೇದ ನ ವಿದ್ಯತೆ ಸಹ ಅವಿಭಾಗವಾನ್ ಅಂತ ಈ ರೀತಿಯಲ್ಲೂ ಕೂಡ ಅರ್ಥ ಮಾಡಲಿಕ್ಕೆ ಬರುತ್ತೆ. ನ ವಿದ್ಯತೆ ವಿಭಾಗ ಯಸ್ಯ ಸಹ ಅವಿಭಾಗವಾನ್ ಇತಿ ವ್ಯುತ್ಪತ್ತ್ಯ ಅವಿಭಾಗವಾನ್ ಇತ್ಯುಕ್ತಂ. ಭೋಕ್ತೃಪದೇನ ಜೀವಸ್ಯ ಪ್ರಸ್ತುತತ್ವ ಸ ಇತಿ ಪರಾಮರ್ಶಃ ಅಂತ. ಸೋಪಿ ಅವಿಭಾಗವಾನ್ ಅಂತ. ಸಹ ಅಂದರೆ ಯಾರು ಅಂತಂದರೆ ಅಲ್ಲಿ ಸೂತ್ರಕಾರರಿಗೆ ಅಭಿಮತವಾದದ್ದು ಭೋಕ್ತೃತ್ವೇನ ಜೀವ, ಅವನನ್ನೇ ಸಹ ಎಂಬುದಾಗಿ ಇಟ್ಕೊಳ್ಬೇಕು. ಭೋಕ್ತೃಪದೇನ ಜೀವಸ್ಯ ಪ್ರಸ್ತುತತ್ವ, ಭೋಕ್ತೃ ಎಂಬುದಾಗಿ ಸೂತ್ರದಲ್ಲಿ ಪದ ಇದೆ. ಈ ಪದದಿಂದ ಜೀವ ಪ್ರಸ್ತುತನಾಗಿದ್ದಾನೆ, ಅವನನ್ನೇ ಸಹ ಎಂಬುದಾಗಿ ರಾಜರು ಹೇಳಿದ್ದಾರೆ. ಶ್ರುತೌ ಏಕೀಭವಂತಿ ಇತಿ ಜೀವನಿಷ್ಠ ಐಕ್ಯಸ್ಯೈವ ಶ್ರೂಯಮಾಣತ್ವಾತ್ ಇತಿ ಭಾವೇನ ಸೌತ್ರ ಪದಾರ್ಥ ಕಥನಂ ವಾ ಅಂತ. ಅಥವಾ ಪರೇವ್ಯಯೇ ಸರ್ವ ಏಕೀಭವಂತಿ ಅಂತ. ಏಕೀಭವಂತಿ ಕೇ ಜೀವ. ಹಾಗಾದರೆ ಐಕ್ಯ ಜೀವನಲ್ಲಿರ್ತಕ್ಕಂಥದ್ದನ್ನು ಹೇಳಿದ್ದಾರೆ. ಅಂದರೆ ಏಕೀಭವಂತಿ ಇತಿ ಜೀವನಿಷ್ಠ ಐಕ್ಯಸ್ಯೈವ ಶ್ರೂಯಮಾಣತ್ವ. ಏಕೀಭವಂತಿ ಕೇ ಅಲ್ಲಿರೋದು ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ, ವಿಜ್ಞಾನಮಯ ಆತ್ಮ ಜೀವಾತ್ಮ ಅಂತ. ಹಾಗಾದರೆ ಅವನಲ್ಲಿ ಐಕ್ಯವನ್ನು ಹೇಳಿದ್ದಾರೆ, ಜೀವನಿಷ್ಠ ಐಕ್ಯವನ್ನು, ಜೀವನಲ್ಲಿರುವ ಐಕ್ಯವನ್ನು ಹೇಳಿದ್ದಾರೆ. ಇತಿ ಭಾವೇನ ಸೌತ್ರ ಪದಾರ್ಥ ಕಥನಂ ವಾ. ಸೂತ್ರದ ಭೋಕ್ತೃ ಆಪತ್ತೇಹೆ, ಭೋಕ್ತೃವಾದಂಥ ಜೀವನಿಗೆ ಪರಮಾತ್ಮಾಪತ್ತಿ ಅಂತ ಹೇಳಿದ್ದಾರೆ. ಅಲ್ಲಿ ಯಾಕೆ ಸೂತ್ರದಲ್ಲಿ ಜೀವನಿಗೆ ಐಕ್ಯವನ್ನು ಹೇಳ್ತಾ ಇದ್ದಾರೆ? ಹೀಗೂ ಹೇಳ್ಬೋದಾಗಿತ್ತು, ಪರಮಾತ್ಮನಿಗೆ ಜೀವತ್ವಾಪತ್ತೆ ಅಂತಲೇ ಹೇಳ್ಬೋದಾಗಿತ್ತು, ಅದು ಹೇಳಲಿಲ್ಲ. ಭೋಕ್ತೃಪತ್ತೇಹೆ, ಭೋಕ್ತು ಜೀವಸ್ಯ ಪರಾತ್ಮತ್ವಾಪತ್ತೇಹೆ ಅಂತ ಅರ್ಥ. ಯಾಕೆ ಜೀವನಿಷ್ಠ ಐಕ್ಯವನ್ನು ಹೇಳಿದ್ದಾರೆ ಅಂದರೆ ಶ್ರುತಿಯಲ್ಲಿ ಜೀವನಿಷ್ಠ ಐಕ್ಯ ಎಂಬತಕ್ಕಂಥದ್ದು ಹೇಳಲ್ಪಟ್ಟಿದೆ, ಆದ್ದರಿಂದ ಸೂತ್ರಕಾರರು ಅದನ್ನೇ ಹೇಳಿದ್ದಾರೆ. ಅಂದರೆ ಸೂತ್ರಕ್ಕೂ ಮತ್ತು ಶ್ರುತಿಗೂ ಆನುಗುಣ್ಯ ಇರಬೇಕು. ಯಾವಾಗಲೂ ಸೂತ್ರ ಒಂದು ಹೇಳುತ್ತೆ, ಶ್ರುತಿ ಇನ್ನೊಂದು ಹೇಳಿದೆ ಅಂತ ಆಗಬಾರ್ದು. ಸೂತ್ರ ಶ್ರುತ್ಯನುಸಾರಿಯಾಗಿರುತ್ತೆ, ಅದನ್ನು ತೋರಿಸ್ತಾ ಇದ್ದಾರೆ. ಪರಮಾತ್ಮ ಅವನಲ್ಲಿ ಭೋಕ್ತೃತ್ವ ಇದೆ, ಜೀವನು ಭೋಕ್ತೃ. ಸಂಸಾರದಲ್ಲಿ ಅವರ ಕರ್ತೃತ್ವ ಭೋಕ್ತೃತ್ವ ಯಾರಲ್ಲಿದೆ? ಜೀವನಲ್ಲಿದೆ. ಅವ್ರ ಮತ ಪ್ರಕಾರ ಪರಮಾತ್ಮನಲ್ಲಿಲ್ಲ, ಅವನು ನಿರ್ಗುಣ ನಿರಾಕಾರ. ಆದ್ದರಿಂದ ಭೋಕ್ತೃ ಯಾರು? ಜೀವ. ಅವನಿಗೆ ಆಪತ್ತೇಹೆ ಪರಾತ್ಮತ್ವಾಪತ್ತೇಹೆ ಅಂತ ಅವರು ಅರ್ಥವನ್ನು ಹೇಳಬೇಕು. ಅಲ್ಲ, ಭೋಕ್ತೃ ಜೀವ, ಭೋಕ್ತೃತ್ವ ಜೀವನಲ್ಲೇ ಅವರು ಒಪ್ಪಿರೋದು. ಜೀವ ಅಂದರೆ ಅದು ಅಂತಃಕರಣ ಧರ್ಮ, ಭೋಕ್ತೃತ್ವ ಇರೋದು ಅಂತಃಕರಣದಲ್ಲಿ ಅಂತ ಅವ್ರು ಹೇಳ್ತಾರೆ. ಇತಿ ಚೇತ್ ಇತಿ ಪೂರ್ವಪಕ್ಷಶ್ಚೇತ್ ಅಂತ ಅರ್ಥ. ಇತಿ ಚೇತ್ ಅಂತಂದರೆ ಸೂತ್ರಕಾರರು, ಭೋಕ್ತಾಪತ್ತೇರ ವಿಭಾಗಶ್ಚೇತ್ ಇತಿ ಚೇತ್ ಅಂತಂದರೆ ಈ ರೀತಿಯಲ್ಲಿ ಪೂರ್ವಪಕ್ಷ ಅಂತಾದರೆ ಅವಾಗ ನ ಇತಿ ಯಾಂ ಅಭಿಧಾಂ ನಿಷೇಧತಿ, ನಾ ಅಂತ ಅಧ್ಯಯನ ಮಾಡ್ಕೊಳ್ಬೇಕು. ಸೂತ್ರದಲ್ಲಿ ಭೋಕ್ತಾಪತ್ತೇ ಅವಿಭಾಗಶ್ಚೇತ್ ಸ್ಯಾಲ್ಲೋಕವತ್ ಅಂತಿಸಿದೆ. ಅವಿಭಾಗಶ್ಚೇತ್ ನ ಅಂತ ಸ್ಯಾಲ್ಲೋಕವತ್ ಅಂತ ನ ಎಂಬತಕ್ಕಂಥದ್ದನ್ನು ಅಧ್ಯಯನ ಮಾಡಿಕೊಂಡು ನ ಇತಿ ನ ಎಂಬುದಾಗಿ ಯಾಂ ಅಭಿಧಾಂ ನಿಷೇಧತಿ, ಯಾವ ಅಧ್ಯಾಹೃತ ನನ್ಯನ ಅಧ್ಯಯನ ಮಾಡಿಕೊಂಡು, ಅಧ್ಯಯನ ಅಂದರೆ ಏನರ್ಥ? ಇಲ್ಲದೇ ಇರುವಂತಹ ಅರ್ಥವನ್ನು ಹೇಳಲಿಕ್ಕೆ ಅವಶ್ಯಕವಾದ ಪದವನ್ನು ಸೇರಿಸ್ಕೊಳ್ಳೋದನ್ನು ಅಧ್ಯಾಹಾರ ಅಂತ ಹೇಳ್ತಾರೆ. ವಾಕ್ಯದಲ್ಲಿ ಆ ಪದ ಇರಲ್ಲ. ಪದ್ಯಮಾಲದಲ್ಲಿ ಒಂದು ವಾಕ್ಯ ಇದೆ,
ಕಾಂಸ್ಯ ಘಂಟಾಂ ನ ವಾದಯೇತ್. ಕಂಚಿನ ಗಂಟೆಯನ್ನು ಬಾರಿಸಬಾರ್ದು ಅಲ್ಲ. ನವಾದಯೇತ್ ಚೇತ್, ನವಾದಯೇತ್ ಚೇತ್. ನೋಡಿ, ಅಲ್ಲಿ ಚೇತ್ ಪದ ಇಲ್ಲ. ಅದ್ರೇನು ಅರ್ಥ ಆಗುತ್ತೆ ಅಂತಂದರೆ, ಕಂಚಿನ ಗಂಟೆಯನ್ನು ಬಾರಿಸಬಾರ್ದು ಮೇಲ್ನೋಟಕ್ಕೆ. ಆದರೆ ಅಲ್ಲಿರೋದು ಕಂಚಿನ ಗಂಟೆಯನ್ನು ಬಾರಿಸಲಿಲ್ಲ ಅಂತ ಆದರೆ ಅಂಥದಕ್ಕೆ ಅರ್ಥ ಪಾಪ ಎಂಬತಕ್ಕಂಥದ್ದು ಬರುತ್ತೆ, ಪೂಜೆ ಎಂಬತಕ್ಕಂಥದ್ದು ಅದು ಪರಿಪೂರ್ಣ ಆಗಲ್ಲ ಅಂತ ಹೇಳಿದ್ರು. ಅಲ್ಲಿ ಇಷ್ಟೇ ವಾಕ್ಯ ಇರೋದು, ಕಾಂಸ್ಯ ಘಂಟಾಂ ನ ವಾದಯೇತ್. ಇದಕ್ಕೆ ಸಂಸ್ಕೃತ ಗೊತ್ತಿದ್ದವರಿಗೆ ವಾಕ್ಯ ಕೊಡ್ರಿ, ಏನು ಹೇಳ್ತಾರೆ? ಕಂಚಿನ ಗಂಟೆಯನ್ನು ಬಾರಿಸಬಾರ್ದು ಅಲ್ಲ, ಚೇತನ್ ಶಬ್ದವನ್ನು ಇಟ್ಕೊಳ್ಬೇಕು. ಹಾಗಾದರೆ ಎಲ್ಲಿ ಯಾವ ಪದ ಕೇಳ್ತಾ ಇಲ್ಲವೋ, ಯಾವ ಪದ ಅರ್ಥ ಹೇಳಲಿಕ್ಕೆ ಅವಶ್ಯಕವಾಗಿದೆಯೋ ಆ ಪದವನ್ನು ನಾವು ಸೇರಿಸ್ಕೊಳ್ತೇವೆ ಅಂತಂದರೆ ಅದನ್ನು ಅಧ್ಯಾರ ಅಂತ ಕೇಳ್ತಾರೆ. ಅದಕ್ಕೆ ಹಾಗೆ ಇಲ್ಲಿಯೂ ಕೂಡ ನ ಇತಿ ನಿಷೇಧ. ಅದನ್ನು ಹೇಳ್ತಾರೆ, ಅಧ್ಯಾಗತ ನಞ ಸಾಕ್ಷಾತ್ ಸೂತ್ರಕಾರ ಏವ ದೂಷೇತ್. ನಞನ್ಯ ಅಧ್ಯಾರ ಮಾಡಿಕೊಂಡು ಆ ಪೂರ್ವ ಪಕ್ಷವನ್ನು ಸೂತ್ರಕಾರರೇ ನಿರಾಕರಣೆ ಮಾಡ್ತಾ ಇದ್ದಾರೆ. ಸಾಕ್ಷಾತ್ ಸೂತ್ರಕಾರ ಏವ ದೂಷಯತಿ. ನೇರವಾಗಿ ಸೂತ್ರಕಾರರೇ ಆ ಅಭೇದವನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಅಸೌ ದೋಷಿ ಪೂರ್ವೋತ್ತರ ವಿವೇಕಶೂನ್ಯತ್ವಾಖ್ಯ ದೋಷವಾನ್ ಕಿಲ ಇತಿ ಅಪಹಾಸಃ. ಇವನು ದೋಷಿ. ಯಾಕೆ? ಹಿಂದೆ ಹೇಳಿದ್ದೇನು ಮುಂದೆ ಹೇಳೋದೋನು ಎಂಬತಕ್ಕಂತಹ ವಿವೇಕ ಇಲ್ಲ, ಜ್ಞಾನ ಇಲ್ಲ. ಆದ್ದರಿಂದಾಗಿ ಅವಿವೇಕ ಎಂಬತಕ್ಕಂಥ ದೋಷವುಳ್ಳವನಾಗ್ತಾನೆ ಅಂತ ನೀನೇ ನಿನ್ನನ್ನು ಭಾಷ್ಯಕಾರ ಅಂತ ಹೇಳ್ತಾರೆ. ಸೂತ್ರ ಭಾಷ್ಯಕೃತ ನೀನೊಬ್ಬ ಸೂತ್ರ ಭಾಷ್ಯಕಾರನ ಪೂರ್ವೋತ್ತರ ಜ್ಞಾನ ಇಲ್ಲ ಅಂತ ಕಿಲ ಅಂತ ಅಪಹಾಸ್ಯ ಮಾಡ್ತಾ ಇದ್ದಾರೆ. ಏಕಸೂತ್ರೇ ಸೂತ್ರಕೃತ ಇವ ಸ್ಪಷ್ಟಂ ಪೂರ್ವಪಕ್ಷೀಕೃತಸ್ಯ ಪ್ರಮೇಯಸ್ಯ ಪುನಃ ತಸ್ಯೈವ ಸೂತ್ರಾಂತರೇ ಸಿದ್ಧಾಂತೀಕರಣಂ ಬಾಲಸ್ಯಾಪಿ ನಾಭಿಮತಂ. ಅತಃ ಸೌತ್ರ ಪ್ರತಿಜ್ಞೈವ ಪರಸ್ಯ ಅನಭಿಜ್ಞತಾಂ ಗಮಯತಿ ಇತಿ ಭಾವಃ. ಒಂದೇ ಸೂತ್ರದಲ್ಲಿ ಸೂತ್ರಕಾರರೇ ಸ್ಪಷ್ಟವಾಗಿ ಪೂರ್ವಪಕ್ಷ ಮಾಡಿರ್ತಕ್ಕಂಥ ಪ್ರಮೇಯ ಇದೆಯಲ್ಲ, ಅದನ್ನು ಇನ್ನೊಂದು ಸೂತ್ರದಲ್ಲಿ ಸಿದ್ಧಾಂತ ಮಾಡ್ತಾರೆ ಅನ್ನೋದನ್ನು ಬಾಲ ಅಲ್ಪಜ್ಞಾನವುಳ್ಳಂತಹ ವ್ಯಕ್ತಿಯೂ ಕೂಡ ಒಪ್ಪೋದಿಲ್ಲ. ಒಂದು ಸೂತ್ರದಲ್ಲಿ ಪೂರ್ವಪಕ್ಷ ಮಾಡಿದ್ದು ಯಾವುದನ್ನು? ಜೀವಬ್ರಹ್ಮರಿಗೆ ಅಭೇದವನ್ನು. ಇದನ್ನು ಆತ್ಮೇತಿ ಉಪಗಚ್ಚಂತಿ ಗ್ರಾಹಯಂತಿ ಚ ಎಂಬ ಸೂತ್ರದಲ್ಲಿ ಸಿದ್ಧಾಂತ ಮಾಡಿದ್ದಾರೆ ಅಂತ ಹೇಳಲಿಕ್ಕಾಗತ್ತಾ? ಅವರ ಸಿದ್ಧಾಂತದಲ್ಲಿ ಆತ್ಮೇತಿ ಉಪಗಚ್ಚಂತಿ ಗ್ರಾಹಯಂತಿ ಚ ಅಂತ ಒಂದು ಸೂತ್ರ ಮಾತ್ರ ಅಭೇದ ಪರವಾಗಿರ್ತಕ್ಕಂಥದ್ದು. 563 ಸೂತ್ರಗಳು ಅವ್ರ ಸಿದ್ಧಾಂತ ಪ್ರಕಾರ. 565 ಸೂತ್ರಗಳಲ್ಲಿ ಅವರ ಸಿದ್ಧಾಂತ ಪ್ರಕಾರ ಒಂದು ಸೂತ್ರ ಮಾತ್ರ ಅಭೇದ ಬೋಧಕ, ಉಳಿದಿದ್ದೆಲ್ಲ ಭೇದ ಬೋಧಕ. ಆದರೆ ಆ ಸೂತ್ರದಲ್ಲಿ ಸೂತ್ರಕಾರರು ಅಭೇದವನ್ನು ಹೇಳ್ತಾರೆ ಅಂತಂದರೆ ತಾವೇ ಸೂತ್ರದಲ್ಲಿ ಪೂರ್ವಪಕ್ಷ ಮಾಡಿ ನಿರಾಕರಣೆ ಮಾಡಿದ್ದಾರೆ. ಅಂದಮೇಲೆ ಅದನ್ನು ಸೂತ್ರಕಾರರು ಸಿದ್ಧಾಂತ ಮಾಡಲಿಕ್ಕಾಗತ್ತಾ? ಅದನ್ನೇ ಹೇಳ್ತಾ ಇದ್ದಾರೆ. ಒಬ್ಬ ಬಾಲಕನೂ ಕೂಡ, ಅಲ್ಪಜ್ಞಾನವುಳ್ಳವನು ಕೂಡ ಒಂದು ಸೂತ್ರದಲ್ಲಿ ಪೂರ್ವಪಕ್ಷ ಮಾಡಿದ್ದನ್ನು ಇನ್ನೊಂದು ಸೂತ್ರದಲ್ಲಿ ಸಿದ್ಧಾಂತ ಮಾಡ್ತಾರೆ ಅನ್ನೋದು ಅವನಿಗೂ ಅಭಿಮತ ಅಲ್ಲ. ಅಂದಮೇಲೆ ಭಾಷ್ಯಕಾರ ನೀನು, ನಿನಗೆ ಇದು ಅಭಿಮತ ಅಂತಂದರೆ ಏನು ಅವಿವೇಕ ಅಂತ ಹೇಳ್ತಾ ಇದ್ದಾರೆ. ಏಕಸೂತ್ರೇ ಸೂತ್ರಕೃತ ಏವ ಸ್ಪಷ್ಟಂ ಪೂರ್ವಪಕ್ಷೀಕೃತಸ್ಯ ಪ್ರಮೇಯಸ್ಯ. ಯಾವ ವಿಷಯನ್ನು ಪೂರ್ವಪಕ್ಷ ಮಾಡಿದ್ದಾರೋ ಪುನಃ ತಸ್ಯೈವ ಸೂತ್ರಾಂತರೇ ಸಿದ್ಧಾಂತೀಕರಣ. ಆ ಪೂರ್ವಪಕ್ಷವನ್ನೇ ಸಿದ್ಧಾಂತ ಮಾಡಿದ್ದಾರೆ ಅಂತಕ್ಕಂಥದ್ದು ಬಾಲಸ್ಯಾಪಿ ನ ಅಭಿಮತಂ. ಒಬ್ಬ ಬಾಲಕನಿಗೂ ಕೂಡ ಅದು ಸರಿ ಅಂತ ತೋರೋದಿಲ್ಲ. ಹಾಗಿರ್ಬೇಕಾದ್ರೆ ನೀನು ಸಿದ್ಧಾಂತ ಮಾಡ್ತೀಯ ಅಂತಂದರೆ ಎಂತಹ ವಿವೇಕ. ಅತಃ ಸೌತ್ರ ಪ್ರತಿಜ್ಞೈವ ಪರಸ್ಯ ಅನಭಿಜ್ಞತಾಂ ಗಮಯತಿ. ಆದ್ದರಿಂದ ಸೂತ್ರದಲ್ಲಿ ಏನು ಅಭೇದವನ್ನು ಹೇಳಲಿಕ್ಕೆ ಹೊರಟಿದೆ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ, ಅವರಿಗೆ ಸೂತ್ರದ ಅರ್ಥ ತಿಳಿದಿಲ್ಲ ಎಂತಕ್ಕಂಥದ್ದು ತಿಳಿದು ಬರ್ತಾ ಇದೆ. ಪರಸ್ಯ ಅನಭಿಜ್ಞತಾಂ, ಪರ ಅವನು ಅಭಿಜ್ಞ ಅಲ್ಲ, ಜ್ಞಾನಿ ಅಲ್ಲ, ಅವಿವೇಕಿ ಎಂಬತಕ್ಕಂಥದ್ದು ಅದೇ ತಿಳಿಸ್ಕೊಡುತ್ತೆ. ಭೋಕ್ತಾಪತ್ತೇಸ್ತದವಿಭಾಗತ್ಸೇತ್ ಸ್ಯಾಲ್ಲೋಕವತ್ವಿತಿ ಏಕೀಭವಂತಿ ವಾಚಾತ್ರ
ಪ್ರಾಪ್ತಮುಕ್ತೈಕ್ಯಶಂಕಯ ಏಕೀಭವಂತಿ ಗೋಷ್ಠೇಷು ಗಾವ ಇತ್ಯಾದಿ ಲೋಕವತ್ ಸ್ಯಾದಿತ್ಯಾಹ ಸಮಾಧಾನಂ ತೇನ ಮುಕ್ತೋಪಿ ನೈಕ್ಯವಾನ್ ಇತಿ ಪ್ರಾಪ್ತಮತೋ ಭೇದಂ ಪಾರಮಾರ್ಥೀ ಚಕಾರಸಃ. ಹಾಗಾದ್ರೆ ಸೂತ್ರಕ್ಕರ್ಥ ಏನು ಅದನ್ನು ಹೇಳ್ತಾರೆ. ಭೋಕ್ತಾಪತ್ತೇಹೇ ಅವಿಭಾಗಶ್ಚೇತ್ ನಾ ಸ್ಯಾಲ್ಲೋಕವತ್ ಅಂತ. ಸೂತ್ರ ಶ್ರುತಿಯ ಅರ್ಥವನ್ನು ನಿರ್ಣಯ ಮಾಡಲಿಕ್ಕೆ ಹೊರಟಿದೆ. ಎಲ್ಲ ಸೂತ್ರಗಳು ಶ್ರುತ್ಯರ್ಥ ನಿರ್ಣಯ. ಯಾವ ಶ್ರುತ್ಯರ್ಥವನ್ನು ನಿರ್ಣಯ ಮಾಡಲಿಕ್ಕೋಸ್ಕರ ಭೋಕ್ತಾಪತ್ತೇರ ವಿಭಾಗಶ್ಚೇತ್ಯಾಲ್ಲೋಕವತೆ ಎಂಬತಕ್ಕಂಥ ಸೂತ್ರ ಹೊರಟಿದೆ. ಪರೇವೇಯ ಸರ್ವ ಏಕೀಭವಂತಿ ಎಂಬತಕ್ಕಂತಹ ಶ್ರುತ್ಯರ್ಥವನ್ನು ನಿರ್ಣಯ ಮಾಡಲಿಕ್ಕೆ ಸೂತ್ರ ಹೊರಟಿದೆ. ಒಂದು ವೇಳೆ ನೀವು ಮೇಲ್ನೋಟಕ್ಕೆ ತಿಳಿದು ಬರುವ ಜೀವಬ್ರಹ್ಮ ಜೀವ ಪರಮಾತ್ಮನಿಂದ ಐಕ್ಯವನ್ನು ಹೊಂದುತ್ತಾನೆ, ವಿಜ್ಞಾನಮಯಶ್ಚ ಆತ್ಮ ಪರೇವೆಯೇ ಏಕೀಭವತಿ ಅಂತ ಅರ್ಥ ಮಾಡಿಕೊಂಡ್ರೆ ಆವಾಗ ಜೀವ ಪರಮಾತ್ಮನಲ್ಲಿ ಐಕ್ಯವನ್ನು ಹೊಂದುತ್ತಾನೆ ಅಂತ ಹೇಳದಂತೆ ಆಯಿತು. ಈ ರೀತಿಯಾಗಿ ಅರ್ಥ ಅದು ಶ್ರುತ್ಯರ್ಥ ಅಲ್ಲ. ಮತ್ತೆ ಏಕೀಭವಂತಿ ಅಂತಿದೆಯಲ್ಲ ಅಂತಂದರೆ ಸ್ಯಾಲ್ಲೋಕವತ್ತು, ಲೋಕದಂತೆ ಅಂತ ಸೂತ್ರಕಾರ ಹೇಳಿದ್ದಾರೆ. ಲೋಕದಂತೆ ಅಂದರೆ ಏನರ್ಥ? ಲೋಕದಲ್ಲಿ ನಾವೆಲ್ಲ ಹೇಳ್ತೇವೆ ಗೋವುಗಳು ಒಂದಾದವು ಅಂತ. ಮೇಯಬೇಕಾದ್ರೆ ಕಾಡಿನಲ್ಲಿ 100 ಗೋವಿತ್ತು. ಮನೆಗೆ ಬಂದ ಮೇಲೆ ಗೋವುಗಳೆಲ್ಲ ಒಂದಾದವು. ಮನೆಯಲ್ಲಿ ಗೋವುಗಳು ಒಂದಾದವು, ಗೋಷ್ಠದಲ್ಲಿ ಗೋವುಗಳು ಒಂದಾದವು. 100 ಇದ್ದದ್ದು 99 ಹೋಗಿ 1 ಉಳಿತು. ಅರ್ಥನಾ? ಅಲ್ಲ. ಏನರ್ಥ ಅದಕ್ಕೆ? ಅದಕ್ಕೆ ಹೇಳ್ತಾರೆ ಏಕೀಭವಂತಿ ಗೋಷ್ಠೇಶು. ಅವುಗಳಿಗೆ ಸ್ಥಾನೈಕ್ಯ ಎಂಬತಕ್ಕಂಥದ್ದನ್ನು ನಾವು ಹೇಳ್ತೇವೆ. ಹಾಗೆ ಎಲ್ಲ ಜೀವರು ಕೂಡ ಪರೇವೆಯೇ ಸರ್ವ ಏಕೀಭವಂತಿ ಅಂದರೆ ಏನರ್ಥ ಅಂತಂದರೆ ಮುಕ್ತಿಯವಸ್ಥೆಯಲ್ಲಿ ಎಲ್ಲರೂ ಪರಮಾತ್ಮನನ್ನು ಹೋಗಿ ಸೇರ್ತಾರೆ. ಗೋವುಗಳು ವಾಸ ಮಾಡುವ ಮನೆಯನ್ನು ಹೇಗೆ ಏಕೀಭವಂತಿ ಅಂತ ನಾವು ಶಬ್ದ ಪ್ರಯೋಗ ಮಾಡುವ ಮೂಲಕ ಆ ಸ್ಥಾನದಲ್ಲಿ ಒಂದಾದವು ಅಂತ ಸ್ಥಾನೈಕ್ಯವನ್ನು ಹೇಳ್ತೇವೋ ಹಾಗೆ ಮುಕ್ತರಾದವರೆಲ್ಲ ಪರಮಾತ್ಮ ಎಂಬುವಂಥ ಸ್ಥಾನ, ಪರಮಾತ್ಮನಿರುವ ಸ್ಥಾನ ಯಾವ್ದು ಬೇಕಾರಾಗ್ಬೋದು. ಯಾರಿಗೆ ಪರಮಾತ್ಮನ ದೇಹ ಪ್ರವೇಶ ರೂಪವಾದ ಸಹಭೋಗ ಎಂಬತಕ್ಕಂಥದ್ದಿದೆಯೋ ಅವರು ಪರಮಾತ್ಮನಲ್ಲಿಯೇ ಹೋಗಿ ಸೇರಿಕೊಂಡಿದ್ದಾರೆ. ಇನ್ನು ಕೆಲವರು ಪರಮಾತ್ಮನಿರುವ ಲೋಕದಲ್ಲಿ ಸೇರಿಕೊಂಡಿದ್ದಾರೆ. ಹೀಗೆ ಸ್ಥಾನ ಅಂದರೆ ಒಂದು ಪರಮಾತ್ಮ ಎಂಬುವ ಸ್ಥಾನ ಅಥವಾ ಪರಮಾತ್ಮನಿರುವ ಸ್ಥಾನ. ಇದರಿಂದ ಐಕ್ಯವನ್ನು ಏಕೀಭವಂತಿ ಅಂತ ಶ್ರುತಿ ಹೇಳ್ತಾ ಇದೆ. ಆದ್ದರಿಂದ ಮುಕ್ತೋಪಿ ನ ಐಕ್ಯವಾನ್, ಮುಕ್ತನಾದಂಥವನೂ ಕೂಡ ಪರಮಾತ್ಮನಿಂದ ಐಕ್ಯ ಹೊಂದಿದವನಲ್ಲ. ಕಿಮುತ ಸಂಸಾರಿ ಜೀವ ದೋಷ ಕಳ್ಕೊಂಡು ಮುಕ್ತನಾಗೋದು. ದೋಷರಹಿತನಾದ ಜೀವನಿಗೇನೆ ಅನಾದಿ ಕಾಲದಿಂದ ದೋಷರಹಿತನಾದಂತಹ ಪರಮಾತ್ಮನ ಜೊತೆಯಲ್ಲಿ ಐಕ್ಯ ಇಲ್ಲ. ಯಾಕೆ? ಅವನು ಅನಾದಿ ಕಾಲದಿಂದ ದೋಷರಹಿತ, ಇವನು ಈಗ ದೋಷ ಕಳ್ಕೊಂಡವನು. ಈ ರೀತಿಯಲ್ಲಿ ಅವರಲ್ಲಿ ವೈಲಕ್ಷಣ್ಯ ಇದೆ. ದೋಷ ಇಲ್ಲ ಅಂತಾದರೂ ಕೂಡ ಈ ಜೀವ ಪರಮಾತ್ಮನಿಂದ ಐಕ್ಯ ಹೊಂದೋದಿಲ್ಲ. ಸ್ಥಾನೈಕ್ಯ ಮತ್ತೈಕ್ಯ ಎಂಬತಕ್ಕಂಥದ್ದು ಅವನಿಗಿದೆ ಅಂತಂದ ಮೇಲೆ ಈ ಅಲ್ಪನಾಗಿರ್ತಕ್ಕಂತಹ ಸಂಸಾರದಲ್ಲಿರುವಂತಹ ಜೀವ ಅವನು ಪರಮಾತ್ಮ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಅತಃ ಭೇದಂ ಪರಮಾರ್ಥೀ ಚಕಾರ ಸಹ. ಸೂತ್ರಕಾರರು ಜೀವ ಪರಮಾತ್ಮರಿಗೆ ಸಂಸಾರದಲ್ಲಿಯೂ ಭೇದ ಅದನ್ನು ಅವರು ಒಪ್ಪಿದ್ದಾರೆ. ಸಂಸಾರದಲ್ಲಿ ಭೇದವನ್ನು ಒಪ್ಪಿದ್ದಾರೆ, ವ್ಯಾವಹಾರಿಕ ಭೇದ ಅಂತ. ಮುಕ್ತಿಯಲ್ಲಿ ಆ ಭೇದವನ್ನು ಹೇಳ್ತಾರೆ. ಆದರೆ ಪರಮಾರ್ಥಿ ಚಕಾರ, ಮೋಕ್ಷದಲ್ಲಿ ಆ ಭೇದ ಎಂಬತಕ್ಕಂಥದ್ದು ಪಾರಮಾರ್ಥಿಕ. ಅದು ಭೇದ ಇಲ್ಲದಂತೆ ಆಗುತ್ತೆ. ಸಂಸಾರದಲ್ಲಿ ಮಾತ್ರ ಇತ್ತು, ಮೋಕ್ಷದಲ್ಲಿ ಅಭೇದ ಅಂತ ಸೂತ್ರಕಾರರ ಅಭಿಪ್ರಾಯ ಅಲ್ಲ. ಮುಕ್ತರಾದವರು, ಮುಕ್ತಿ ಯೋಗ್ಯರಲ್ಲ, ಮುಕ್ತಿಯನ್ನು ಹೊಂದಿದವರು.
ಪರಮಾತ್ಮನ ಶರೀರದಲ್ಲಿ ಹೋಗಬೇಕು ಅಂತಾದರೆ ಆ ಒಂದು ಯೋಗ್ಯತೆ ಇರಬೇಕು. ಋಜುಗಣಸ್ಥರಿದ್ದಾರಲ್ಲ ಅವರು ಮಾತ್ರ ಪರಮಾತ್ಮನ ಶರೀರದಲ್ಲಿದ್ದುಕೊಂಡು ಆದತ್ತೇ ಹರಿಹಸ್ತೇನ ದೇವರ ಕೈಯಿಂದ ತೆಗೆದುಕೊಂಡು ತಿಂತಾನೆ. ಪರಮಾತ್ಮನ ಕೈಯಿಂದಲೇ, ಯಾಕೆ ಪರಮಾತ್ಮನ ದೇಹದಲ್ಲಿದ್ದಾನೆ. ಅದರಿಂದ ಇವನು ತೆಗೆದುಕೊಳ್ಬೇಕು ಅಂತಂದರೆ ಪರಮಾತ್ಮನ ದೇಹದಲ್ಲಿರೋದ್ರಿಂದ ಪಿಶಾಚಿ ನಮ್ಮಲ್ಲಿ ಆವೇಶ ಆಗಿದೆ ಅಂತಂದರೆ ಯಾವುದರಿಂದ ತೆಗೆದುಕೊಳ್ಳುತ್ತೆ? ಪಿಶಾಚಿ ನಮ್ಮ ಕೈಯಿಂದ ತೆಗೆದುಕೊಳ್ಳುತ್ತೆ ಅಲ್ವಾ? ನಮ್ಮ ಶರೀರದಲ್ಲಿ ಪಿಶಾಚಿ ಆವೇಶ ಆಗಿದೆ ಅಂತಾದರೆ ಆಗ ಆ ಪಿಶಾಚಿ ತಿನ್ನತ್ತೆ. ಹೇಗೆ ತಿನ್ನತ್ತೆ? ನಮ್ಮ ಕೈಯಿಂದಲೇ ತೆಗೆದುಕೊಳ್ಳುತ್ತೆ. ಹಾಗೆಯೇ ಪರಮಾತ್ಮನಲ್ಲಿ ಋಜುಗಣ ಸಹಭೋಗ ಪಡಿಲಿಕ್ಕೆ ಯೋಗ್ಯನಾದಂತಹ ಜೀವ ಪ್ರವೇಶ ಮಾಡಿದ್ದಾನೆ. ಅವನು ಪರಮಾತ್ಮನಲ್ಲಿ ಇದ್ದುಕೊಂಡು ಪರಮಾತ್ಮನ ಕೈಯಿಂದಲೇ ತೆಗೆದುಕೊಂಡು ತಾನು ತಿನ್ನಲಿಕ್ಕೆ ಯೋಗ್ಯವಾದದ್ದನ್ನು ಅವನು ಅನುಭವಿಸ್ತಾನೆ. ಪರಮಾತ್ಮ ಅನುಭವಿಸುವ ಭೋಗ ಅಲ್ಲ. ಹೀಗೆ ಪರಮಾತ್ಮನಲ್ಲಿ ಅವರು ಮಾತ್ರ ಇರ್ತಾರೆ. ಉಳಿದ ಮುಕ್ತರಿಗೆ ಯೋಗ್ಯತೆ ಇಲ್ಲ. ಅವರು ಪರಮಾತ್ಮನ ಲೋಕದಲ್ಲಿರ್ತಾರೆ, ಹೊರತು ಪರಮಾತ್ಮನ ಶರೀರದಲ್ಲಿ ಅವರು ಪ್ರವೇಶ ಮಾಡಿದ್ದಾರೆ. ಸಾಯುಜ್ಯ ಅದು ಎಲ್ರಿಗೂ ಇಲ್ಲ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಅದೇ ಅವರಿಗೆ. ಋಜುಗಣಸ್ಥರಿಗೆ ಸಾಯುಜ್ಯ, ಅವರಿಗೆ ಮಾತ್ರ ಸಾಯುಜ್ಯ. ಬ್ರಹ್ಮದೇವರು ಒಬ್ಬರೇ ಅಲ್ಲ, ಬ್ರಹ್ಮ ಪದವಿಯಲ್ಲಿ ಇದ್ದವರಿಗೆಲ್ಲ. ಹಿಂದೆಲ್ಲ ಅನೇಕ ಅದೇ ಹನುಮಂತ ದೇವರಿಗೆ ಮೋಕ್ಷ ಇಲ್ಲ ಅಂದರೆ ಬ್ರಹ್ಮ ಪದವಿಗೆ ಬಂದ ಮೇಲೆ ಮೋಕ್ಷನೇ ಇಲ್ಲ ಅಂತ ಅರ್ಥ. ಹನುಮಂತ ಪದವಿಯಲ್ಲಿ ಇಲ್ಲ. ಹೌದು. ಆದ್ದರಿಂದ ಪರಮಾತ್ಮನ ಶರೀರದಲ್ಲಿ ಸಹಭೋಗ ರೂಪವಾದ ಆ ಸುಖವನ್ನು ಅನುಭವಿಸ್ತಕ್ಕಂಥ ಅನೇಕ ಬ್ರಹ್ಮರಿದ್ದಾರೆ, ಋಜುಗಣಸ್ಥರಿದ್ದಾರೆ. ನಮಗೆ ಸಾಮೀಪ್ಯ, ಸಾಲೋಕ್ಯ, ಸಾರೂಪ್ಯ. ಶ್ಯಾಮಾವದಾತ ಶತಪತ್ರ ಲೋಚನಾ ಸರ್ವೇ ಚತುರ್ಬಾಹವ ಉನ್ಮಿಷಂತಹ ಭಾಗವತ ಹೇಳ್ತಾ ಇದೆ. ಭಗವಂತ ಬ್ರಹ್ಮದೇವರಿಗೆ ಮೋಕ್ಷದ ಬಗ್ಗೆ ಹೇಗಿದೆ ಅಂತ ಹೇಳ್ತಾನೆ. ಆಗ ಭಗವಂತ ಹೇಳ್ತಕ್ಕಂಥದ್ದು ಸರ್ವೇ ಚತುರ್ಬಾಹವ ಸಾರೂಪ್ಯ. ಮೋಕ್ಷದಲ್ಲಿರ್ತಕ್ಕಂಥವರು ಎಲ್ಲರೂ ಕೂಡ 4 ಕೈಯುಳ್ಳವರಾಗಿರ್ತಾರೆ. ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ ಇದೆ. ಅದೇ ಸಾಲೋಕ್ಯ ಅನ್ನೋದೇ ಇದಾಯ್ತಲ್ಲ, ಸಾನೈಕ್ಯ. ಮತ್ತೈಕ್ಯ ಅಂತಂದರೆ ಮೋಕ್ಷದಲ್ಲಿ ಎಲ್ಲ ಮುಕ್ತರಾದ ಜೀವರಿಗೂ ಕೂಡ ಏನಿದೆ, ಎಲ್ಲ ಮುಕ್ತರಿಗೂ ಸ್ಥಾನೈಕ್ಯ ಇಲ್ಲ. ಎಲ್ಲ ಮುಕ್ತರಿಗೂ ಸ್ಥಾನೈಕ್ಯ ಇಲ್ಲ. ಸಾಲೋಕ್ಯದಲ್ಲಿ ಬರಲ್ಲ. ಕೇಚಿದ್ ಅತ್ರೈವ ಮುಚ್ಚಂತೆ. ಕೆಲವರು ಇಲ್ಲೇ ಮೋಕ್ಷ ಪಡಿತಾರೆ. ಇಲ್ಲೇ ಅಂತಂದರೆ ಅದಕ್ಕೆ ಭೂಲೋಕದಲ್ಲೇ ಇರ್ತಕ್ಕಂಥದ್ದು ಅನಂತಾಸನ. ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಅಂತ. ಈ ಅನಂತಾಸನ ಇದೆಯಲ್ಲ ಅದು ಭೂಲೋಕದಲ್ಲೇ ಇರ್ತಕ್ಕಂಥದ್ದು. ಅದು ಸ್ಥಾನೈಕ್ಯ ಅಂದರೆ ಏನು ಸಾಲೋಕ್ಯ ಬಂತು. ಮತ್ತೈಕ್ಯ ಅಂತಂದರೆ ಎಲ್ಲ ಮುಕ್ತರಿಗೂ ಮತ್ತೈಕ್ಯ ಇದೆ. ಅದಲ್ಲ, ಅದು ಬಿಟ್ಟು ಬೇರೆನೇ. ಅದು ಆ ಮತ್ತೈಕ್ಯ ಇದ್ರೇನೆ ಈ 4ರಲ್ಲಿ ಯಾವುದಾದ್ರೂ ಒಂದು. ಅದಿಲ್ಲ ಅಂತಂದರೆ ಕ್ವಾಲಿಫಿಕೇಶನ್ನೇ ಇಲ್ಲ 4ಕ್ಕೆ. ಕಾಮೇನ ಕಾಮಮೇ ಆಗಾತ್. ದೇವರ ಸಂಕಲ್ಪದಂತೆ ನನ್ನ ಸಂಕಲ್ಪ ಇದ್ದರೆ ಆವಾಗ ನಾವು ಮೋಕ್ಷಕ್ಕೆ ಹೋಗ್ತೇವೆ. ನಮ್ಮ ಸಂಕಲ್ಪದಂತೆ ದೇವ್ರ ಸಂಕಲ್ಪ ಆಗಲಿ ಅಂತ ನಾವು ಹಠ ಆಡೋದು ಕೂತೇ ಇರುವಂಥ ಭಗವಂತ ಕೂರಿಸಿರ್ತಾರೆ. ಬೇಕೇ ಬೇಕು, ಬೇಕಾಗಿಲ್ಲ. ಮತ್ತೈಕ್ಯ ಅಂದರೆ ಭಗವಂತನ ಭಾವನೆಗೂ ನಮ್ಮ ಭಾವನೆಗೂ ವಿರೋಧ ಇಲ್ಲ. ನಮಗೆ ಇವಾಗ ಪ್ರಾಕೃತಿಕ ಪದಾರ್ಥವನ್ನು ತಿನ್ನಬೇಕು ಅಂತ, ರುಚಿ ಅನುಭವಿಸಬೇಕು ಅಂತ ನಮ್ಮಿಚ್ಛೆ. ಆದರೆ ಭಗವಂತನಿಗೆ ಇವನು ಇಷ್ಟು ತಿನ್ನೋದು ಬೇಡ ಅಂತಿದೆ, ತಿನ್ನಲಿ, ಇಷ್ಟು ತಿನ್ನೋದು ಬೇಡ ಅಂತ. ಯಾಕೆ? ಇಷ್ಟು ತಿಂದರೆ ಮಲ್ಕೊಂಡ್ಬಿಡ್ತಾನೆ, ನಾವು ಅಷ್ಟು ತಿನ್ನೋಣ ಅಂತ. ಹೀಗೆ ನಮ್ಮಿಚ್ಛೆ ಪರಮಾತ್ಮನ ಇಚ್ಛೆ ಬೇರೆ ಬೇರೆ.
ಡೈವರ್ಸ್ ಎಲ್ಲ ಇಲ್ಲೇ ಅಲ್ಲಿಲ್ಲ, ಡೈವರ್ಸ್ ಎಲ್ಲ ಇಲ್ಲಿ ಅಲ್ಲಿಲ್ಲ ಅಂದೆ. ಗಂಡ ಹೆಂಡತಿ ಬೇರೆ ಬೇರೆ ಕಡೆ ಇರೋದು, ಬಿಟ್ಟಿರೋದು, ಅದೆಲ್ಲ ಇಲ್ಲಿ ಅಲ್ಲಿ. ದೇವತೆಗಳೆಲ್ಲ ನಿಯತ ಪತಿಪತ್ನಿಯರು, ನಿಯತ ಪತಿಪತ್ನಿಯರು ದೇವತೆಗಳು. ಆದ್ದರಿಂದ ಪತಿಯ ಜೊತೆಯಲ್ಲೇ ಪತ್ನಿಯರು ಇರ್ತಾರೆ. ತಾರತಮ್ಯ ಇದೆ, ಅಂದರೆ ಪತಿಯ ಜೊತೆಯಲ್ಲೇ ಪತ್ನಿಯರು ಇರ್ತಾರೆ. ಆದ್ದರಿಂದ ಬ್ರಹ್ಮದೇವರು, ಸರಸ್ವತೀ ದೇವಿ ಅವರು ಸಹಭೋಗ ಸಾಯುಜ್ಯವನ್ನು ಪಟ್ಟಿದ್ದಾರೆ, ಉಳಿದವರಿಗಿಲ್ಲ. ಸೂತ್ರ ಯಾವ ಭೋಕ್ತಾಪತ್ತೇ ವಿಭಾಗಷ್ಟಲ್ಲ, ಎರಡನೇ ಅಧ್ಯಾಯ. ಸೂತ್ರ ಸಂಖ್ಯೆ ಗೊತ್ತಿಲ್ಲ. ಎರಡು ಒಂದು 14 ಯುಕ್ತಿಪಾದದಲ್ಲಿ ಮೊದಲನೇ ಪಾದ, ಎರಡನೇ ಅಧ್ಯಾಯ ಮೊದಲನೇ ಪಾದ ಯುಕ್ತಿ ವಿರೋಧ ಪರಿಹಾರ ಪಾದ ಮೊದಲನೇ ಪಾದ, ಅದರಲ್ಲಿ 14ನೇ ಪಾದ. 10 ನಿಮಿಷ ಬಿಟ್ಟು